ಯಾರು ಕೇಳಿ ನೀರು ಬಿಡಾಕತ್ತೀರಿ? ನಿಮ್ಮಪ್ಪನ ಮನೆ ಆಸ್ತಿ ನೀರು ಬಿಡಾಕ? ನಮ್ ಕರ್ನಾಟಕದ ರೈತರ ಹೆಂಗಾರ ಹಾಳಲ್ಲಿ ತೆಲಂಗಾಣಕ್ಕೆ ಇದ್ರೆ ಸಾಕು, ನಾನು ಸಿಎಂ ಆಗ್ಬೇಕಷ್ಟೇ. ನೇರವಾಗಿ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಿದ್ರಿ. ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ತಿರೋದು. ನಾನು ಕರ್ನಾಟಕ ಸಿಎಂ ಆಗ್ಬೇಕು, ಹಂಗಾಗಿ ನಾವು ತೆಲಂಗಾಣಕ್ಕೆ ನೀರು ಬಿಟ್ಟಿವಿ. ಕರ್ನಾಟಕದ ರೈತರು ಕರ್ನಾಟಕದ ಡ್ಯಾಮ್ ಇಂದ ನೀರ್ ಬಿಡಿಸ್ಕೋಬೇಕಾದ್ರೆ ಕೋರ್ಟ್ ಹೋಗ್ಬೇಕು ಅಂತಂದ್ರೆ ಎಂತ ಕೆಟ್ಟ ಸನ್ನಿವೇಶ ಬಂದ್ಬಿಡ್ತು ಅಂತ. ಈಗ ಇಬ್ಬರು ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಜೀವ ನೀವು ಎಷ್ಟು? ಯಾವ ಕಾನ್ಸ್ಟಿಟ್ಯೂನ್ಸಿ ಅವರು? ಶಾಪುರ್ ಕಾನ್ಸ್ಟಿಟ್ಯೂನ್ಸಿ, ಸಚಿವರ ಕ್ಷೇತ್ರದವ್ರೆ. ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟರು ರಾಜುಗೌಡರು. 10 TMC ನೀರು ತೆಲಂಗಾಣಕ್ಕೆ ಬಿಟ್ಟಾರ. ಅಷ್ಟು ನೀರಾವ ಇಷ್ಟು ನೀರಾವ ತಪ್ಪು ಮಾಹಿತಿ ಕೊಟ್ಟು ಕೋರ್ಟ್ಲಿಂದ ಒಂದು ಆದೇಶ ಮಾಡಿ 4-5 ದಿನ ನದಿಗೆ ನೀರ್ ಹರಿಸಿದ್ರೆ ಎಷ್ಟು TMC ಆಗತ್ತೆ ಅನ್ನೋ ಗಣಿತನೇ ಗೊತ್ತಿಲ್ಲ. ಇವ್ರ ಯಾವ ಸೀಮೆ ಅಧಿಕಾರಿಗಳು, ಇವ್ರ ಯಾವ ಸೀಮೆ ರಾಜಕಾರಣಿಗಳು ಅಂತ. 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ರು, 24ನೇ ತಾರೀಕು 9 ಗಂಟೆಗೆ ಬಂದ್ ಮಾಡ್ತಾ. ಅದು ನಾವು ಗಲಾಟೆ ಮಾಡಿ ಆಲ್ರೆಡಿ ಅವಾಗ 9 TMC ಮೇಲೆ ನೀರು ಹೋಗಿಬಿಟ್ಟಿದೆ. ನಾಳೆ ರೈತ ಬಂದು ಕತ್ತು ಪಟ್ಟಿ ಹಿಡ್ಕೊಂಡು ಮಕ್ಕಳ ಹೊಡಿತಾರೆ, ಬಿಟ್ಟರ ರೈತವನ್ನು ಭಯ ಇಲ್ವಾ ಅಂತ. ರೈತರಿಗೆ ಮೋಸ ಮಾಡಿ ಹೋಗಿ ಮತ್ತೆ ಬಂದ್ರೆ ಅವ್ರು ಚಪ್ಪಲಿ ಹಾರ ಹಾಕ್ಬೇಕಂತ ಹೇಳ್ದ. ಕಾವೇರಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ಒಂದು 4 ಜನ ಶಾಸಕರು ಕೈ ಮಾಡ್ತಿರಂತ ಗಾಡಿ ಮೇಲೆ ನಿಂತಿಂಗ. ರೈತರೆಲ್ಲ ಅವ್ರ ಎದಿ ಮೇಲೆ ಹಂಗೆ ಹಿಡಿದು ಕೆಳಗಿಳಿಸಿ, ನೀವೇನಿಲ್ಲ ಯಾವ್ದಾರ ಪ್ರಚಾರಕ್ಕೆ ಬಂದಿರ ಬಟ್ಟಿ ಹರಿದು ಕೆಳಗಿಳಿಸಿದ್ರಂತೆ. ಅಲ್ಲಿರ್ತಕ್ಕಂತ ಕಾಂಗ್ರೆಸ್ ನ ಮಂತ್ರಿ ದರ್ಶನಾಪುರ ಅವರು ಅದನ್ನ ಸಮರ್ಥನೆ ಮಾಡ್ಕತಾರಲ್ಲ, ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಕಾಂಗ್ರೆಸ್ ಅವ್ರು ಇದ್ರೆ ಇಷ್ಟು ಮೋಸ ಮಾಡಾಕತ್ತಾರ ಇವರು, ಬೇರೆಯವ್ರಿದ್ರೆ ಹೆಂಗ್ ಪರಿಸ್ಥಿತಿ? ಜನರ ಬಗ್ಗೆ ಭಯ ಇಲ್ವಾ? ಜನರ ಬಗ್ಗೆ ಭಯ ಇಲ್ಲ. ಹೆಂಗ್ ಭಯ ಇರ್ತದೆ ಸರ್? ಹೆಂಗ್ ಭಯ ಇರ್ತದೆ? ನೀವು ನೀರ್ ಬಿಟ್ರು ಓಟ್ ಹಾಕ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೆದ್ದು ಬಿಡ್ತಾರೆ. ತಾಕತ್ತಿದ್ರೆ ಇವ್ರು 4 ಜನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮಂಗ್ ಇಂಡಿಪೆಂಡೆಂಟ್ ಬಾ ಅಂತ ಹೇಳ್ರಿ. ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಕಡೆದಾಗ ಏನ್ ಎಚ್ಚರಿಕೆ ಕೊಡ್ತೀರಿ? ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಬಿಟ್ಟಿಲ್ಲ. ಈ ಹನಿ ಟ್ಯಾಪ್ ಬದಲು ನಮ್ದು ಈ ತೆಲಂಗಾಣ ಬಿಟ್ಟು ನೀರ್ ಬಗ್ಗೆ ನೀವು ಹೋರಾಟ ಮಾಡಿದ್ರೆ ನಿಮಗೆ ಬಂದು ನಾನು ಸಲ್ಯೂಟ್ ಹೊಡಿತಿದ್ದೆ. ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಿ, ಜನರಿಗೆ ಏನ್ ಭರವಸೆ ಕೊಡ್ತೀರಾ? ರಾಜುಗೌಡ ಸೋತಿರ್ಬೋದು, ಸತ್ತಿಲ್ಲ. ದುಡ್ಡು ತಿನ್ನಕ್ ಬರಂಗಿಲ್ಲ, ತಿನ್ನಕ್ ಬರೋದು ಅನ್ನ ಅಷ್ಟೇ ಅಂತ ರೈತರಿಗೆ ಮೋಸ ಮಾಡಬೇಡ್ರಿ. ನೀವು ಮುಖ್ಯಮಂತ್ರಿ ಆಗ್ತಿರೋ ಖುಷಿ ಪಡ್ತೀವಿ ಆಗ್ರಿ, ಬಟ್ ನಮ್ಮ ರೈತರಿಗೆ ಮೋಸ ಮಾಡಿ ನೀವು ಮುಖ್ಯಮಂತ್ರಿ ಆಗದ್ರಲ್ಲಿ ಯಾವ್ದು ಅರ್ಥನೇ ಇಲ್ಲ. ಉತ್ತರ ಕರ್ನಾಟಕ ಭಾಗದಾಗೆ, ಅದರಲ್ಲೂ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಯ ಜನ ನೀರ್ ಕೊಡಿ, ಇಲ್ಲ ಅಂತಂದ್ರೆ ನಮ್ಗೊಂದು ವಿಷ ಕೊಡಿ ಅನ್ನೋ ರೀತಿಯ ಆಕ್ರೋಶವನ್ನ ರಾಜ್ಯ ಸರ್ಕಾರದ ಮೇಲೆ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ರಾಜ್ಯ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದ ಕಾಂಗ್ರೆಸ್ ಒಂದು 8 ಮಂದಿ ಶಾಸಕರು ಬಂದು ನೀರ್ ಕೊಡಿ ಅಂದ ತಕ್ಷಣ ಕವಾನ್ ಅಂತ ಗೇಟ್ ಓಪನ್ ಮಾಡಿ ತೆಲಂಗಾಣಕ್ಕೆ ನೀರ್ ಬಿಟ್ಬಿಟ್ರು. ಆದ್ರೆ ನಮ್ಮ ರೈತರು ನೀರ್ ಕೊಡಿ ಅಂತ ಪ್ರತಿಭಟನೆ ಮಾಡಿ, ಬಂದ್ ಮಾಡಿ, ಅದಷ್ಟೇ ಅಲ್ಲ ಕೋರ್ಟ್ಗೆ ಹೋಗಿ ನೀರ್ನ ಬಿಡಿಸ್ಕೊಳ್ಳುವಂತ ಸನ್ನಿವೇಶ ನಮ್ಮ ಕರ್ನಾಟಕದ ರೈತರು. ಅದನ್ನ ರಾಜ್ಯ ಸರ್ಕಾರ ಮತ್ತೆ ಹೋಗಿ ಸ್ಟೇ ತರೋದು, ಡಬಲ್ ಬೆಂಚ್ ಅಲ್ಲಿ ನೀರು ಬಿಡೋದ್ರ ಬಗ್ಗೆ, ನೀರು ನಿಲ್ಸೋದ್ರ ಬಗ್ಗೆ, ನಿಲ್ಸ್ತೀವಿ ಅಂತ. ಇವತ್ತು ಯಾದಗಿರಿ, ಸುರಪುರ, ಶಹಾಪುರ ಭಾಗದಂಗೆ ಸೇರ್ಕೊಂಡಂಗೆ ಅಲ್ಲೆಲ್ಲ ಜೇವರ್ಗಿ, ಲಿಂಗಸ್ಕೂರು ಈ ಭಾಗದ ರೈತರೆಲ್ಲ ರೋಚಿಗೆದಿದ್ದಾರೆ. ಕಾರಣ ಇಷ್ಟೇ, ನಾವು ಕರ್ನಾಟಕದ ರೈತರು, ನಮ್ಮ ನೀರು ನಾವು ಪ್ರತಿಭಟನೆ ಮಾಡಿ ಕೋರ್ಟ್ಗೆ ಹೋಗಿ ನೀರು ತಗೋಬೇಕು. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದವ್ರು ಪತ್ರ ಕೊಟ್ಟ ತಕ್ಷಣ ನೀರು ಬಿಡೋದು. ಇವರು ಏನ್ ಅನ್ಕೊಂಡಿದಿರಿ ಅಂತ ರೋಚಿಗೆದ್ದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಂಬಂಧಪಟ್ಟಂಗೆ ಪಕ್ಷಾತೀತವಾಗಿ ಪಾರ್ಟಿ ಬಿಟ್ಟು ಏನ್ ಈ ಜಮೀನು ಕಾಂಗ್ರೆಸ್ಗೆ ಅಂತ ತಕ್ಷಣ ನೇರವಾಗಿ ಮೇಲಿಂದ ಬೀಳಲ್ಲ. ರೈತ ಅನ್ನೋದೇ ರೈತರೇ, ಒಂದು ರೈತರ ಅನ್ನೋದು ಒಂದು ಜಾತಿ, ಕೃಷಿ ನಂಬ್ಕೊಂಡು ಜೀವನ ಮಾಡೋರು. ಆದರೆ ಬೆಳೆ ಇನ್ನೇನೋ ಕಟಾವು ಮಾಡೋ ಟೈಮು, ಇನ್ನೇನೋ ಕೈಗೆ ಸಿಗೋ ಟೈಮಲ್ಲಿ ನೀವು ನೀರು ಕೊಡೋ ವಿಷಯದಲ್ಲಿ ರಾಜಕಾರಣ ಮಾಡ್ತೀರಿ ಅನ್ನೋದಾದರೆ ಇದ್ಯಾವ ಸೀಮೆ ರಾಜಕಾರಣ, ಇದ್ಯಾವ ಸೀಮೆ ಸರ್ಕಾರ ಅನ್ನೋ ಪ್ರಶ್ನೆಗಳೆದ್ದಿದೆ. ಸೊ ಈ ಸಂಬಂಧಪಟ್ಟಂಗೆ ಒಂದಷ್ಟು ಆಚೆ ಈಚೆ ಚರ್ಚೆಗಳ ನಡುವೆ ರೈತರದ್ದು ಒಂದೇ, ನೀರು ಕೊಡಿ ಅಷ್ಟೇ ಅಂತ. ಆದರೆ ಇದೆಲ್ಲ ಹೆಂಗ್ ರಾಜಕೀಯ ಡ್ರಾಮಾ ಹೆಂಗಾಯ್ತು, ಏನ್ ಕತೆ, ಇದೆಲ್ಲವೂ ಕೂಡ ಯಾದಗಿರಿ, ಕಲಬುರಗಿ, ರಾಯಚೂರು ಭಾಗದಾಗ ಒಂದಷ್ಟು ಕಾವೇರಿದ ಚರ್ಚೆ ಆಗ್ತಿದೆ. ನಾನು ಈ ಸಂಬಂಧಪಟ್ಟಂಗೆ ಮಾತಾಡ್ಲಿಕ್ಕೆ ಮಾಜಿ ಸಚಿವರಾದಂತ ಸುರಪುರದ ರಾಜು ಗೌಡ್ರು ನನ್ನ ಜೊತೆ ಇದ್ದಾರೆ. ಮಾಜಿ ಸಚಿವರು ಸರ್, ನಮಸ್ಕಾರ. ನಮಸ್ಕಾರ ಶಿವಣ್ಣ. ನಮಸ್ಕಾರ. ರೈತರು ನಾನು ಆಕ್ರೋಶ ನೋಡ್ತಿದ್ದೆ ನೀರಿನ ವಿಷಯವಾಗಿ. ಅದು ನಂಗೆ ಕಾಡೋ ಪ್ರಶ್ನೆ, ತೆಲಂಗಾಣಕ್ಕೆ ನೀವು ಜಸ್ಟ್ ಒಂದು ಲೆಟ್ರಿಗೆ ಬಿಟ್ಬಿಡ್ತೀರಿ, ಕೋರ್ಟ್ಗೆ ಹೋಗಿ ನೀರು ತರುವಂತ ಸನ್ನಿವೇಶ ಬಂತಲ್ಲ, ಯಾಕೆ ಅಂತ? ಏನಾಗ್ತಿದೆ ಶಿವಣ್ಣರೇ? ಏನ್ ಹೇಳ್ಬೇಕಂತಂದ್ರೆ ಒಂದು ಅರ್ಥ ಆಗ್ತಿಲ್ಲ. ಈ ಸರ್ಕಾರ ಏನ್ ಮಾಡಾಕತ್ತಿದೆ, ಇಲ್ಲಿರುವಂತ ನೀರಾವರಿ ಸಚಿವರು ಹೈಕಮಾಂಡ್ ಮೆಚ್ಚೋಕೆ
ನಮ್ಮ ಕಲ್ಯಾಣ ಕರ್ನಾಟಕದ ಬಲಿ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಫೆಬ್ರವರಿ 2ನೇ ತಾರೀಕು 8 ಜನ ಡೆಲಿಗೇಷನ್ ಬರ್ತದೆ 8 ಜನ ತೆಲಂಗಾಣದಿಂದ. ಅದರಲ್ಲಿ 3 ಜನ ಸಚಿವರು, 5 ಜನ ಶಾಸಕರು ಬಂದು ಲೆಟರ್ ಕೊಟ್ಟು ಇವರಿಗೆ ನೀರು ಬಿಡಂತ ತಕ್ಷಣ ಇವರು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಫೆಬ್ರವರಿ 21ಕ್ಕೆ ಓಕೆ ನೈಟ್ ಗೇಟ್ ಎತ್ತಾರೆ. ಫೆಬ್ರವರಿ 21ಕ್ಕೆ ಗೇಟ್ ಎತ್ತಾರೆ ನೀರು. ಫೆಬ್ರವರಿ 21, 22, 23, 24ಕ್ಕೆ ನೀರು ಹೋಗ್ತದೆ. ಯಾರಿಗೂ ಗೊತ್ತಿಲ್ಲ. ಒಬ್ರು ಯಾರೋ ಬಂದು ಕೇಳ್ತಾರೆ, ಎದಕ್ ಸರ್ ಯಾಕೆ ನೀರು ಬಿಟ್ಟಿರಿ ಅಂತ ಕೇಳೋಣ. ಇಲ್ಲ, ಕುಡಿಯೋ ನೀರಿಗೆ ಅವಶ್ಯಕತೆ ಇದೆಲ್ಲ ಅದಕ್ಕೆ ಬಿಟ್ಟಿವಿ ಅಂತಾರೆ. ನನಗೆ ಒಬ್ರು ಪತ್ರಕರ್ತರು ಫೋನ್ ಹಚ್ಚಿದ್ರು, ರಾಜಣ್ಣ ಎಲ್ಲಿದ್ದೀರಿ ಅಂತಂದ್ರೆ, ಸರ್ ನಾನು ಬೆಂಗಳೂರಿಂದ ಸುರ್ಪುರ್ಗೆ ಹೊಟ್ಟಿನಿ, ಹಿಂಗ 4 ದಿನದಿಂದ ಕಂಟಿನ್ಯೂ ತೆಲಂಗಾಣಕ್ಕೆ ನೀರು ಬಿಡ್ತಿದ್ದಾರೆ. ಕೇಳಿದ್ರೆ ಇಲ್ಲಿ ಯಾರು ಬಂದ್ ಕೇಳಿದ್ರೆ ಇಲ್ಲಿ ಕುಡಿಯೋ ನೀರಿಗೆ ಇದಾದ, ಅದಕ್ಕೋಸ್ಕರ DC ಹೇಳ್ಯಾರ ಬಿಟ್ಟಿವಿ ಅಂತ ಹೇಳ್ತಾರೆ. ತಕ್ಷಣ ನಾನು ಸೀದಾ ಹೋಗೋದ ತಕ್ಷಣ ನಾರಾಯಣಪುರ ಚೀಫ್ ಇಂಜಿನಿಯರ್ ಆಫೀಸಿಗೆ ಹೋದೆ 24ಕ್ಕೆ ಬೆಳಿಗ್ಗೆ. ಓಕೆ 10:30, 11 ಗಂಟೆಗೆ ಹೋದೆ. ಸರ್ ನಾ ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಒಬ್ಬ ಅಧಿಕಾರಿಯೂ ಇಲ್ಲ ಆಫೀಸಲ್ಲಿ. ಚೀಫ್ ಇಂಜಿನಿಯರ್ ಇಲ್ಲ, SC ಯಾರು ಇಲ್ಲ. ಒಬ್ರು ಯಾರೋ ಆಫೀಸರ್ ಕುಂತಿದ್ರು. ಸರ್ ಬನ್ನಿ, ಒಂದಿಬ್ರು ಹೆಣ್ಮಕ್ಳು ಆಫೀಸರ್ ಇದೆ, ಎಲ್ಲಿದ್ದಾರಪ್ಪ ನಿಮ್ ಸಾಹೇಬ್ರು ಅಂತ ಕೇಳಿದೆ. ಇಲ್ಲ ಸರ್ ಕೋರ್ಟ್ ಇದೆ, ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ ಹೋಗಿದಂದ್ರೆ ನಾನು 2 ಗಂಟೆ ತನಕ 2 ಗಂಟೆಗೆ ಊಟ ಲಂಚ್ ಟೈಮ್ನಾಗ ಫೋನ್ ಹಚ್ಚಿದ್ರೆ ಅವ್ರ ಫೋನ್ ಎತ್ತಿದ್ರು, ನಮ್ಮ ಫೋನ್ ಯಾರು ಎತ್ತಿಲ್ಲ. ಕೇಳಿದ್ರೆ ಇಲ್ಲ ಕೋರ್ಟ್ನಾಗಿದೆ ಆಮೇಲೆ ಮಾತಾಡ್ತಂತ ಕಟ್ ಮಾಡಿದ್ರು. ನಾನು ಅವ್ರಿಗೆ ಕೇಳಿದೆ, ಅದಕ್ಕೆ ಯಾರು ಕೇಳಿ ನೀರು ಬಿಡಾಕತ್ತೀರಿ? ನಿಮ್ಮಪ್ಪನ ಮನೆ ಆಸ್ತಿ ನೀರು ಬಿಡಾಕ? ಯಾರು ಕೇಳಿ ನೀವು ನೀರು ಬಿಡಾಕತ್ತೀರಿ ಅಂದ, ಇಲ್ಲ ಸರ್ ಮ್ಯಾಲಿಂದ ಏನ್ ಆದೇಶ ಕಾಪಿ ತೋರ್ಸು. ಏನು DC ಅವರು ಆದೇಶ ಕೊಟ್ಟಾರ ಅದನ್ನು ತೋರ್ಸು, ಇಲ್ಲ RC ಅವ್ರು ಕೊಟ್ಟಾರ ಅದನ್ನು ತೋರ್ಸು, ಇಲ್ಲ CM ಮುಖ್ಯಮಂತ್ರಿ ಅವರು ಕೊಟ್ಟಾರ, ಇಲ್ಲ DK ಶಿವಕುಮಾರ್ ಅವರು ಇರಿಗೇಷನ್ ಸಚಿವರು ಕೊಟ್ಟಾರ, ಅಥವಾ ಯಾರು ನಿಮಗೆ ತಿಮ್ಮಾಪುರ್ ಅವರು ICC ಸಭೆ ಅಧ್ಯಕ್ಷ ಅವ್ರು ಕೊಟ್ಟಾರ? ಯಾರು ಕೊಟ್ಟಿಲ್ಲ. ಓವರಾಲ್ ಆಗಿ ನೀರು ಸುಮ್ಮನೆ ಅವ್ರು ಯಾರೋ ಇರಿಗೇಷನ್ ಮಿನಿಸ್ಟರ್ ಹೇಳಿದ್ರ ತಕ್ಷಣ ನೀರು ಬಿಟ್ಬಿಟ್ಟಾರ. ನಾನು ಮತ್ತೆ CM ಅವ್ರಿಗೆ ಲೆಟರ್ ಬರ್ದೆ, ರಾಜ್ಯಪಾಲರಿಗೆ ಲೆಟರ್ ಬರ್ದೆ, DK ಶಿವಕುಮಾರ್ ಅವ್ರಿಗೆ ಲೆಟರ್ ಬರ್ದೆ, ನಮ್ಮ ವಿರೋಧ ಪಕ್ಷದ ನಾಯಕ ಲೆಟರ್ ಬರ್ದೆ. ಸರ್ ಹಿಂಗಾದ ಬಹಳ ಸಮಸ್ಯೆ ಆಗ್ತದೆ, ಇದು ಬರೀ ಎನ್ಕ್ವೈರಿ ಆಗ್ಬೇಕಂತೇಳಿ. ಆದ್ಮೇಲೆ 26ಕ್ಕೆ ಒಂದು ಇವರು ಶಿವಕುಮಾರ್ ಅವರು ಒಂದು ಲೆಟರ್ ಕಳಿಸ್ತಾರೆ, 1 TMC ನೀರು ಕುಡಿಯೋಗೋಸ್ಕರ ಬಿಡ್ರಿ ಅಂತ ಲೆಟರ್. ಆಗ್ಲೇ ನೀರು ಹೋಗ್ತಿದೆ ಸರ್, 10 TMCಗಿಂತ ಹೆಚ್ಚು ನೀರು ಹೋಗ್ಬಿಟ್ಟಿದೆ. 10 TMC ನೀರು ಕರ್ನಾಟಕದಿಂದ ತೆಲಂಗಾಣಕ್ಕೆ ಹೋಗಿದೆ. ಇವ್ರು 1 TMC ನೀರು ಬಿಡಂತಾರೆ. ಇವತ್ತು ನಿಮ್ಗೆ ಲೆಕ್ಕ ಕೇಳಿದ್ರೆ ಏನಂತಾರೆ, 1.28 TMC ನೀರು ನಾವು ಬಿಟ್ಟಿವಿ ಅಂತ ಲೆಕ್ಕ ಕೊಡ್ತಾರೆ. ನಿಮ್ಗೆ DK ಶಿವಕುಮಾರ್ ಅವರು ಬಿಡಂತದ್ದು ಎಷ್ಟು? 1 TMC, ಇನ್ನೂ 0.29 TMC. ಯಾಕೆ ಅದು ಬರ್ದಿರೋದು ಲೆಟರ್ 26ಕ್ಕೆ ಇವ್ರು ನೀರ್ ಬಿಡ್ತಿರೋದು 21ನೇ ತಾರೀಕಿಂದ 21 ನೀರ್ ಬಿಡ್ತಾವ್ರೆ. ಲೆಟರ್ ಬರ್ದೇ ಇಲ್ಲ ಯಾರು ಬರ್ದ ಓವರಾಲ್ ಆಗಿ ಯಾರಂತ ಬಿಟ್ರು. ನಾವು ಹೋಗಿ ಗಲಾಟೆ ಮಾಡಿ ಅವತ್ತು 24ನೇ ತಾರೀಕು ನಿಂದಿರ್ಸಲಿಲ್ಲ ಅಂದ್ರೆ ಎಷ್ಟು ನೀರು ಬಿಡ್ತಾರ ಅಂತ ಇನ್ನೂ ಗೊತ್ತಿದಿಲ್ಲ. ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಿರೋದು ಕರ್ನಾಟಕದ ರೈತರಿಗೆ, ಯಾದಗಿರಿ ಜನರಿಗ, ರಾಯಚೂರು ಜನರಿಗ, ತೆಲಂಗಾಣ ಜನರಿಗ. ಯಾಕಂದ್ರ DK ಶಿವಕುಮಾರ್ ಅವರು ತೆಲಂಗಾಣ ಉಸ್ತುವಾರಿಗಳಾಗಿದ್ರು. ಅವ್ರ ನೇತೃತ್ವದಲ್ಲಿ ರೇವಂತ್ ರೆಡ್ಡಿ ಅವರು CM ಆಗಿದ್ದಾರೆ. ಆ ಪ್ರೀತಿ ಮೇಲೆ ಒಪ್ಸಿ ಇಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸೀಟ್ ಕಸ್ಕೊಂಡು ಇವ್ರು ಮುಖ್ಯಮಂತ್ರಿ ಆಗ್ಬೇಕಂದ್ರ ಹೈಕಮಾಂಡ್ ಇನ್ನೊಂದ್ ಸ್ವಲ್ಪ ಹತ್ರ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ನಮ್ನು ಬಲಿ ಕೊಡತ್ರು ಅಷ್ಟೇ. ಬಟ್ ಓಕೆ, ಈಗ ನಮ್ ಜನಕ್ಕೂ ನೀರ್ ಬಿಟ್ಟು ನೀರ್ ಹೆಚ್ಚಾಗಿದ್ರೆ ಅವ್ರು ಕೊಡೋದು ತಪ್ಪಿಲ್ಲ, ಓಕೆ ಒಪ್ಕೊಳ್ಳೋಣ. ನಮ್ಮ ರೈತರು ಕೋರ್ಟ್ಗೆ ಹೋಗುವಂತದ್ದು, ಬಂದ್ ಮಾಡಿ ನೀರು ತಗೊಳ್ಳುವಂತದ್ದು ಏನಾಗಿತ್ತು ಅಂತ ಈಗ ನೋಡ್ರಿ ಏನಾಯ್ತು. ಅದು ನಮ್ಮ ಇವೆಲ್ಲ ಆದ್ಮೇಲೆ ನಾನು ಒಂದು ಲೆಟರ್ ಕೊಟ್ಟೆ, 10ನೇ ತಾರೀಕು ನಾ ದೊಡ್ಡ ಪ್ರಮಾಣ ಸ್ಟ್ರೈಕ್ ಮಾಡ್ತೀನಿ ಅಂತ. ಅದನ್ನು ಸ್ಟ್ರೈಕ್ ನ ಮುಂದಕ್ಕೆ ಹಾಕಿದ್ವಿ. ಯಾಕಪ್ಪ ಅಂದ್ರೆ ಈಗ ನೀರ್ ಸ್ಟಾಪ್ ಮಾಡಿದ್ರು, ನೀರೆಲ್ಲ ಮಾಡಿದ್ರು. ICC ಮೀಟಿಂಗ್ ನೀವು ಕರೆದು ನಮಗ ಮಾರ್ಚ್ 1 ಏಪ್ರಿಲ್ 1ರಿಂದ 15ರವರೆಗೆ ನೀವು ಕೊಡ್ಲಿಲ್ಲ ನೀರ್ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಒಂದು ಲೆಟರ್ ಕೊಡ್ತೀವಿ. ನೀವು ಕೊಟ್ವಿ. ಎಲ್ಲ ರೈತ ಸಂಘಟನೆಯವರು ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಹಿಂಗೆ ಮಾಡೋ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ವಿ. ಕೊಟ್ಟ ತಕ್ಷಣ 14ನೇ ತಾರೀಕು ಮೀಟಿಂಗ್ ಕರೀತಾರೆ. ನಾವು 17ನೇ ತಾರೀಕು ಸ್ಟ್ರೈಕ್ ಇಟ್ಕೊಂಡಿದ್ವಿ. ಓಕೆ, ಏಪ್ರಿಲ್ ಮಾರ್ಚ್ ಇವರು ಮಾರ್ಚ್ 14ಕ್ಕೆ ತರಾತುರಲ್ಲಿ ಒಂದು ಸಭೆ ಕರೀತಾರೆ. ICC ಮೀಟಿಂಗ್ ಕರೆದು ಹೇಳ್ತಾರೆ, ಇಲ್ಲ 1ನೇ ತಾರೀಕಿಂದ ಮಾರ್ಚ್ 22ರವರೆಗೆ ನಾವು ನೀರು ಕಂಟಿನ್ಯೂ ಹರಿಸ್ತೀವಿ, 22ಕ್ಕೆ ನಾವು ಬಂದ್ ಮಾಡಿ. ಈಗ ವಾರ ಬಂದಿ ಸಿಸ್ಟಮೇ ನಡೆದಿರೋದು ನಮ್ಮ ಹತ್ರ. 10 ದಿನ ಬಂದು 12 ದಿನ ಚಾಲು ನಡೆದಿರೋದು. ಬಂದು 22 ಮಾರ್ಚ್ಗೆ ನಾವು ಬಂದ್ ಮಾಡಿ ಏಪ್ರಿಲ್ 1ರಿಂದ 6 ತನ ನೀರು ಹರಿಸ್ತೀವಿ ಅಂತೇಳಿ ಕೊಟ್ರು. ಓಕೆ, ನಾವೇನಂದ್ರೆ ಖುಷಿಯಾಗಿ ಆಯ್ತು ಬಿಡು, ನೀರ್ ಕೊಡ್ತಾರೆ. ಇದ್ರಾಗ ನಾನ್ ಬೇಕಾದ್ರೆ ಅವಾಗ ರಾಜಕೀಯ ಮಾಡ್ಬೇಕು, ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಬೇಕಾಗಿತ್ತಂದ್ರೆ ನಾನು ಅವಾಗ ಹೇಳ್ತಿದ್ದೆ, ಇಲ್ಲ ನಮ್ಗೆ ಏಪ್ರಿಲ್ 15ರವರೆಗೆ ನೀರು ಬೇಕು, ಹಠ ಮಾಡ್ಬೋದು. ಬೇಡ ಅಂತೇಳಿ ನಾವು ಒಂದು ಸಭೆ ಕರೆದು, ನೋಡಪ್ಪ ಹಿಂಗ್ ಹೇಳ್ಯಾರ, ಅಷ್ಟೊಂದು ರೈತರಿಗೆ ಅನ್ಯಾಯ ಆಗ್ತದೆ, ಸರಿ ಹೋಗಿದೆ. ಹಂಗೇನಾದ್ರೂ ನಿಮ್ಗೆ ಮುಂದೆ ಸಮಸ್ಯೆ ಅನ್ಸ್ತಂದ್ರೆ ನಾವು ಏಪ್ರಿಲ್ 6ನೇ ತಾರೀಕು ಡಿಸೈಡ್ ಮಾಡಮ್ಮಂತ ಆ ಧರಣಿನ ಮುಂದೆ ಕೂಡಿದ್ವಿ.
ಆಮೇಲೆ ನಾನು ನೋಡ್ತೇನೆ ಇನ್ನೊಂದು 3-4 ದಿನದಲ್ಲಿ ಪೇಪರಲ್ಲಿ ಬಂತು, ಇಲ್ಲ ಸುರ್ಪುರ್ ಶಾಸಕರು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮನವಿ ಕೊಟ್ಟಿದ್ದಾರೆ, 25 ತನಕ ಕಂಟಿನ್ಯೂ ನೀರು ಹರಿಸಿಬಿಟ್ರೆ ನಮ್ಗೆ ಸಾಕು ಅಂತ ಲೆಟರ್ ಕೊಟ್ರ. ಹಂಗಾಗಿ ಆಲಿಮಟ್ಟಿಗೆ ನಾವು 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನೀರು ಕೊಡ್ತೀವಿ. ಓಕೆ, ಸುರ್ಪುರು ಶಾಪುರು ನಾವು ಏನಂತಂದ್ರೆ 22 ಏನ್ ಬಂದ್ ಮಾಡ್ತೀವಿ, 23, 24 ನಾವು ಕಂಟಿನ್ಯೂ ನೀರು ಕೊಡ್ತೀವಿ ಅಂತ 2 ದಿನ ನೀರು ಕೊಟ್ಟು ಸ್ಟಾಪ್ ಮಾಡ್ತಾರೆ. ನಾವು 26ನೇ ತಾರೀಕು ನಾನು ಆಕ್ಚುಲಿ ಶ್ರೀಲಂಕಾದಲ್ಲಿ ಇದ್ದೆ. ಶ್ರೀಲಂಕಾದಲ್ಲಿ ನಂಗೆ ಮೆಸೇಜ್ ಗೊತ್ತಾಗ್ಸಾಗ ತಕ್ಷಣ ನಾನು ಅಲ್ಲಿ ಬಂದೆ, ವಾಪಸ್ ಬಂದ್ರಿ. ವಾಪಸ್ 25ಕ್ಕೆ ನಾನು ಹೈದರಾಬಾದ್ ಬೈ ರೂಟ್ ಆಗಿ ಬಂದು ಅಲ್ಲೇ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟೆ. ಇಲ್ಲ 26ನೇ ತಾರೀಕು ಟ್ಯಾಕ್ಟರ್ ದೊಡ್ಡ ಪ್ರಮಾಣದ ಮಾಡಮ್ ಅಂತೇಳಿ ಬಂದು ಆ ಟ್ಯಾಕ್ಟರ್ ನಾವು ಕನಸು ಮನಸ್ಸಾಗ ಯೋಚನೆ ಮಾಡಿಲ್ಲ ಅಷ್ಟು ದೊಡ್ಡ ಪ್ರಮಾಣದ 15ರಿಂದ 18,000 ಜನ, ದೊಡ್ಡ ಪ್ರಮಾಣದ ಜನಸಂಖ್ಯೆ ರೈತರು ಪಕ್ಷಾತೀತವಾಗಿ. ಬಿಜೆಪಿ ಅವರು ಇದ್ರು, JDS ಅವರು ಇದ್ರು, ಕಾಂಗ್ರೆಸ್ ಅವರು ಹೆಚ್ಚಿಗಿದ್ರು, ಪಕ್ಷಾತೀತವಾಗಿ ಬಂದ್ರು ಜನ. ತಾವೇ ಬಂದು ಬಹಳ ಗೊತ್ತಲ್ಲ ಹೋರಾಟ ಆದಾಗ ನಮ್ನ ಅರೆಸ್ಟ್ ಮಾಡ್ಬೇಕಂದ್ರು ಜನರು ಪೊಲೀಸ್ ಗಾಡಿ ಮುಂದಕ್ಕೆ ಹೋಗಕ್ಕೆ ಬಿಡ್ಲಿಲ್ಲ. SP ಅವ್ರು ಬಂದು ನನಗೆ ಇಲ್ಲ ಸರ್ ಇಲ್ಲಿ ಕಂಟ್ರೋಲ್ ಆಗಲ್ಲ, ನಾವೇನೋ ಇದು ಮಾಡಿ ಕೆಲವೊಂದು ಗಲಾಟೆಯಲ್ಲಿ ಅಡಿಷನಲ್ SP ಅವರು ಗನ್ಮ್ಯಾನ್ಗೆ ಏಟುನು ಬಿದ್ದು, ಪಾಪ 4 ಸ್ಟಿಚ್ನು ಬಿದ್ದು, ಜನ ರೊಚ್ಚಿಗೆದ ಏನು ಮಾಡಕ್ಕಾಗಲ್ಲ. ಆದ್ರೂ ಕಂಟ್ರೋಲ್ ಮಾಡಿ ಎಲ್ಲ ಮಾಡಿ ಬಿಟ್ಟು ಮತ್ತೆ ನಾವು ಜನರನ್ನ ಕರ್ಕೊಂಡು ಹೋಗಿ 2 ದಿನ ಟೈಮ್ ಕೊಡ್ರಿ ಅಂತ ಹೇಳಿದ್ವಿ. ಟೈಮ್ ಕೊಡು ಅಂತ ಹೇಳಿದ್ಮೇಲೆ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಆದ್ವಿ. ಮುಖ್ಯಮಂತ್ರಿ ಅವರಿಗೆ ಹೇಳಿದ್ವಿ, ನೋಡ್ ಸರ್ ಹಿಂಗಾದ. ಇಲ್ಲಪ್ಪ ನೀರಿಲ್ಲ ರಾಜು, ಹಂಗ ನಾನು ಇವ್ರಿಗೆ ನಿಮ್ಮ ನಾನು ಬೇರೆ ಕಡೆ ನೀರ್ ಬರ್ದು ಲೆಟರ್ ಬಂತಂದ್ರೆ ನಾನು ನೀರ್ ಅವ್ರ ಕೊಯ್ನಾ ಡ್ಯಾಮ್ಗೆ ನಾನು ಲೆಟರ್ ಬರೆಯಕತ್ತೀನಿ, ಅವ್ರ ನೀರ್ ಬಿಟ್ರಂದ್ರೆ ನಾನು ಕಳಿಸ್ತೀನಿ ಅಂತಂದ್ರೆ. ಅಲ್ಲ, ಇವರು ತೆಲಂಗಾಣಗ್ ನೀರ್ ಬಿಡ್ಬೇಕಾದ್ರೆ ಪರಿಜ್ಞಾನ ಇರ್ಲಿಲ್ವಾ? ನಮ್ ರೈತರು, ಕರ್ನಾಟಕದ ರೈತರು, ಯಾದಗಿರಿ ಜಿಲ್ಲೆ ರೈತರು, ರಾಯಚೂರು ಜಿಲ್ಲೆ ರೈತರು, ಕಲಬುರಗಿ ಜಿಲ್ಲೆ ರೈತರು, ನಮಗ್ ನೀರಿರಲ್ಲ, ನಮ್ ಬೆಳೆ ಸತ್ತೋಗುತ್ತೆ, ನಮ್ ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ತೆಲಂಗಾಣ ನೀರ್ ಬಿಡ್ಬೇಕಾರೆ ಇವ್ರ ಬುದ್ಧಿ ಇರ್ಲಿಲ್ವಾ ಅಂತ? CM ಅವ್ರಿಗೆ ಇದು ಗಮನದಲ್ಲಿಲ್ಲ ರೀ. CM ಗಮನದಲ್ಲಿಲ್ಲ, CM ಗಮನದಲ್ಲಿಲ್ಲ, ICC ಅಧ್ಯಕ್ಷರು ಗಮನದಲ್ಲಿಲ್ಲ. ಅಂದ್ರೆ ಈ ICC ಸಲಹಾ ಸಮಿತಿ, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ತಿಮ್ಮಾಪುರ್ ಅವ್ರ ಗಮನದಲ್ಲಿಲ್ಲ. ಈಗೇನ್ ದರ್ಶನಪುರ ಅಣ್ಣವ್ರು ನಮ್ಮ ವಿರುದ್ಧ ರಾಜುಗೌಡರು ಸುಳ್ಳು ಆರೋಪ ಮಾಡಿದ್ರ ಅಂತ ಹೇಳ್ತಿದಾರೆ ಮಾಧ್ಯಮದಲ್ಲಿ, ಅವ್ರ ಗಮನದಲ್ಲೂ ಇಲ್ಲ ಅದು ನೀರ್ ಬಿಡೋದು. DK ಶಿವಕುಮಾರ್ ಅವರು ಇಂಡಿವಿಜುವಲ್ ಡಿಸಿಷನ್ ಮಾಡಿ ಬಿಟ್ಟು ಬಿಟ್ಟಾರೆ. ನಾವು ಹೋಗಿ ಸ್ಟಾಪ್ ಮಾಡ್ಸಕ್ ಇನ್ನ ನೀರ್ ಬಿಡ್ತಿದ್ರು. ನಾವ್ ಇವ್ರಿಗೆ ಕೇಳೋದಿಷ್ಟೇ, ನಿಮ್ಮ ಹತ್ರ ನೀರ್ ಹೆಚ್ಚಿಗಿದ್ದಾಗ ಬಿಡ್ರಿ, ಬೇಡ ಅನ್ನಂಗಿಲ್ಲ. ನೀರಿನ ಕೊರತೆ ಇದ್ದಾಗ ಅಂದ ನೀವು ಕೊಯ್ನಾ ಡ್ಯಾಮ್ ಇಂದ ಎಷ್ಟು ಬರ್ತೀರಿ? 2 TMC ನೀರು ಕೃಷ್ಣಾಗ್ ಬೇಕು, 1 TMC ನೀರು ನೀವು ಭೀಮಾಗ್ ಬೇಕಂತ ಕೇಳಿರಿ. ಅವ್ರು ಬೇಕಾದ್ರೆ ಮೆಮೊಡಮ್ ಬಂದ್ ಕೊಡ್ತಾರ, ನೀವು ಲೆಟರ್ ಕೇಳಿದ್ರೆ ಜನರಿಗೆ ಕಣ್ಣು ವರ್ಷತ್ತಂತ್ರಲ್ಲ. ನಾನು ಇವ್ರಿಗೆ ನಮ್ಮ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದರ್ಶನಪುರಣ್ಣವ್ರಿಗೆ ನಾನು ಇಷ್ಟೇ ಕೇಳೋದು, ಸುರ್ಪುರ್ ಶಾಸಕರಿಗೂ ನಾವು ಇಷ್ಟೇ ಕೇಳೋದು, ನಿಮ್ಮ ICC ಮೀಟಿಂಗ್ ತೀರ್ಮಾನ ಏನ್ ಮಾಡಿದ್ರಿ? ನನಗೆ ಒಂದು ಮಾತು ಅವ್ರದೊಂದು ಪ್ಲೇ ಮಾಡ್ಬಿಡೋಣ. ಅವ್ರದನ್ನ ಯಾರ್ದನ್ನ? ನಮ್ಮ ಏನು ದರ್ಶನಾಪುರ ಅವರು ಮಾತು ಹೇಳಿದ್ರು ಸ್ಪಷ್ಟವಾಗಿ ಆರೋಪಗಳು. ಯಾಕಂದ್ರೆ ನೀರು ಬಿಟ್ಬಿಟ್ಟವ್ರ ಅವ್ರ ಸರ್ಕಾರ, ಮಂತ್ರಿಯಾಗಿ ನೀರು ಯಾರು ಬಿಡಕ್ಕೆ ಕೇಳಿದ್ರು ಗೊತ್ತಿಲ್ಲ, ನೀರು ಎಷ್ಟು ಹೋಗಿದೆ ಲೆಕ್ಕ ಗೊತ್ತಿಲ್ಲ. ನಿಮ್ ಜಿಲ್ಲೆಯವರೇ ಈ ರೀತಿ ಬೇಜವಾಬ್ದಾರಿಗೆ ವರ್ತನೆ ಮಾಡಿದ್ರೆ, ಹಿಂಗ ಆರೋಪ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ. ಯಾಕೆ ಅಂತಂದ್ರೆ ಸಹಜವಾಗಿ ಗೊತ್ತು ಏನಾಗುತ್ತೆ. ಕೆಲವೊಂದಿದೆ ಹೇಳ್ತಾರೆ, ಇವ್ರು ಏನ್ ಮಾಡಿದ್ರು, ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ರು ರಾಜುಗೌಡರು. ಇಲ್ಲಿ ಕೇಳ್ರಿ, ಎಲ್ಲ ಇಟ್ ಪೂರನೇ ಅದ, ಎಲ್ಲ ಡೆಡ್. ಇಲ್ಲಿ ಕೇಳ್ರಿ, ಒಂದು ರೈತರಿಗೆ ಅನ್ಯಾಯ ಮಾಡಿದ್ರ ಅಂತ ನೋಡಿದೆ. ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟು 10 TMC ನೀರು ತೆಲಂಗಾಣಕ್ಕೆ ಬಿಟ್ಟಾರ, ಅಷ್ಟು ನೀರವ ಇಷ್ಟು ನೀರವ ತಪ್ಪು ಮಾಹಿತಿ ಕೊಟ್ಟು ಕೋರ್ಟ್ಲಿಂದ ಒಂದು ಆದೇಶ ಮಾಡಿಸಿದ್ರು. ಪಾಪ ಅವಾಗ ಕೋರ್ಟ್ದವ್ರೆ ಏನ್ರೆ ಕೇಳಿದ್ರಂದ್ರೆ ಅವ್ರ ಮಾಹಿತಿ ಸಿಗ್ತದೆ. ಅವ್ ಕೋರ್ಟ್ದು ಅವ್ರ ಪರವಾಗಿ ಬಂದಾಗ ನನಗೆ ಬಹಳ ಆಶ್ಚರ್ಯ. ಸರ್ಕಾರ ನಿಂತ್ಕೊಂಡು ನಮ್ ಜನ ಕಾಪಾಡ್ಬೇಕು, ರೈತರು ಕೋರ್ಟ್ಗೆ ಹೋಗ್ಬಿಟ್ಟು ನೀರು ತಗೊಳ್ಳುವಂತ ದರ್ದ ಏನಿದೆ ಅಂತ ಸಚಿವರು ಹೆಂಗ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಲೈಕ್ ಅದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಕೆಲವೊಂದು ಹಳ್ಳಿಗಳಲ್ಲಿ ನೀರು ಬಿಡಿಸಿದ ಪುಣ್ಯಾತ್ಮ ಅಂತ ಕೆಲವೊಂದು ನಂದು ಫೋಟೋಗಳು ಹಾಕಿಬಿಟ್ಟಾರೆ. ಓಕೆ, ನನ್ನ ಕ್ಷೇತ್ರ ಅಲ್ಲ, ಯಾವ್ದು ಅಲ್ಲ. ಓಕೆ, ಆ ಭಾಗದಲ್ಲಿ ಕೆಲವೊಂದು ರೈತರು ಬಹಳ ಅಂದ್ರೆ ಪಕ್ಷಾತೀತವಾಗಿ ರೈತರು, ರಾಜುಗೌಡರು ನಮ್ಮ ಸಮಿತಿ ಇಷ್ಟೆಲ್ಲ ಹೋರಾಟ ಮಾಡಂತ ಎಲ್ಲಾ ಜಿಲ್ಲೆಗಳಲ್ಲಿ ಮಾತಾಡ್ತಿದ್ದಾರೆ. ಅದು ತಡಕ ಕೆಲವು ಜನಕ್ಕೆ ಆಗ್ತಿಲ್ಲ. ಇಲ್ಲಿ ಮೇಲೆ ಹೈಕಮಾಂಡ್ DK ಶಿವಕುಮಾರ್ ಅವ್ರು ರಾಜುಗೌಡ ಅಷ್ಟೆಲ್ಲ ಮಾತಾಡ್ತಾರೆ, ನೀವೇನಪ್ಪ ಅಂತಂದಾಗ ಕಾಟಾಚಾರಕ್ಕೆ ಆ ಮಾತು ಅವ್ರು ಹೇಳಿದ್ದಾರೆ. ಹೌದ್ರಿ, ನನಗೆ ಅವ್ರಿಗೆ ಒಂದೇ ನಾನು ಪ್ರಶ್ನೆ ಮಾಡ್ತೀನಿ ಸಚಿವರಿಗೆ, ಸರ್ ನಿಮ್ಗ ದರ್ಶನಪುರ ಅಣ್ಣವ್ರೆ, ನಿಮ್ಗ 21ನೇ ತಾರೀಕಿಂದ 24ನೇ ತಾರೀಕುವರೆಗೆ ಎಷ್ಟು ನೀರು ಬಿಟ್ರ ನಿಮ್ ಗಮನದಾಗ ಆದ? 11,400 ಕ್ಯೂಸೆಕ್ಸ್ ನೀರು ಪ್ರತಿ ಗಂಟೆಗೆ ಬಿಟ್ರ ಒಂದ್ ದಿನಕ್ಕೆ
ಒಂದು 24 ಗಂಟೆ 1 TMC 1 TMC ನೀರು ಹೋಗ್ತದೆ. ಇವರು 20ನೇ ತಾರೀಕು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವರು. ಓಕೆ, 20ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ರು. 24ನೇ ತಾರೀಕು 9 ಗಂಟೆಗೆ ಬಂದ್ ಮಾಡ್ತಾ ಅದು ನಾವು ಹೋಗಿ ಗಲಾಟೆ ಮಾಡಿ ಆಲ್ರೆಡಿ ಅವಾಗ 8-9 TMC ಮೇಲೆ ನೀರು ಹೋಗಿಬಿಟ್ಟಿದೆ. ಎಸ್, ಇದು ಸಹಜವಾಗಿ ಬರೀ 11,000 ಚಿಲ್ಲರೆ ಹರಿದ್ರೇನೆ 24 ಗಂಟೆನೆ 1 TMC ಆಯ್ತು. 20ನೇ ತಾರೀಕಿಂದ 24ನೇ ತಾರೀಕುವರೆಗೆ 21, 22, 23, 24 4 ದಿನ ಕಂಟಿನ್ಯೂ ವರ್ಷಿದ್ದಾರೆ. ಇದು ನಾನು ಹೇಳ್ತಾ ಇರೋದು ಕಾಲುವೆಗೆ. ಅದು ಬರೀ 11,000 ಹರಿದ್ರೆ 11,000 ನೀವು ನದಿಗೆ ಬಿಡ್ಬೇಕಾದ್ರೆ ಯಾರಿಗೆ ನಮ್ಮ ಹತ್ರ ಸಾಮಾನ್ಯ ಹೊಲ ಕೆಲಸ ಗದ್ದೆ ಕೆಲಸ ಮಾಡೋನಿಗೆ ಕೇಳ್ರಿ, ನದಿ ದಂಡೆ ಇದ್ದವ್ರು ಕೇಳ್ರಿ, ಎಲ್ಲ ಕಡೆ ನೀರು ತುಂಬಿ ಬರ್ಬೇಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ದಾಟಬೇಕಂದ್ರೆ 4 TMCಗಿಂತ ಹೆಚ್ಚು ನೀರು ಬೇಕು. ಆಂಧ್ರಕ್ಕೆ ಹೋಗಿ ಮುಟ್ಟಬೇಕಂದ್ರೆ 6 TMC, ತೆಲಂಗಾಣಕ್ಕೆ ಹೋಗ್ಬೇಕು 6 TMC ನೀರು ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ನಮ್ಗೆ ಬಹಳ ದುರಂತ ಅನ್ಸುತ್ತೆ. ಸಚಿವರು ದರ್ಶನಾಪುರ ಅವರು ನದಿಗೆ ಇಷ್ಟು ನೀರು ಬಿಟ್ರೆ ತೆಲಂಗಾಣಕ್ಕೆ ಇಷ್ಟು ಹೋಗುತ್ತೆ ಅನ್ನೋ ಪರಿಜ್ಞಾನ ಸಾಮಾನ್ಯ ರೈತನಿಗಿರ್ಬೇಕಾರೆ ರಾಜು ಗೌಡ್ರು ಅಂತಲ್ಲ, ಆ ಭಾಗದ ಜನಕ್ಕೆ ಎಷ್ಟು ನೀರು ಹರಿದ್ರೆ ಎಷ್ಟಾಗತ್ತೆ ಅಂತ ಗೊತ್ತು. ಕೋರ್ಟ್ಗೆ 4 ದಿನ ನೀರು ಹರಿದ್ರೆ ಎಷ್ಟು TMC ಅಂತ ಯಾವನು ಇವಾಗ ನೇಗ್ಲು ಹಿಡಿತಾರಲ್ಲ ಅವನು ಹೇಳ್ಬಿಡ್ತಾನೆ. ಆದ್ರೆ ಕರ್ನಾಟಕದ ರೈತರಿಗಿಂತ ತೆಲಂಗಾಣ ರೈತರ ಮೇಲೆ ಯಾಕೆ ಪ್ರೀತಿ ಇವ್ರಿಗೆ ಅಂತ ನಾನು ಹೇಳೋದು. ಅವಾಗ ನೀವು ಮಾತಾಡಿ, ಇವತ್ತು ರಾಜುಗೌಡ ಕೋರ್ಟಿಗೆ ಹೋಗಿನಂತ ನೀವು ಮಾತಾಡ್ತೀರಿ, ಅವಾಗ ಯಾಕೆ ಸಚಿವರೇ ಮಾತಾಡ್ಲಿಲ್ಲ? ಅದು ವಿಧಾನಸೌಧದಾಗ ಯಾಕೆ ಮಾತಾಡ? ಇವ್ರ ಪ್ರಕಾರ ಗೌಡ್ರೆ, ನಾನು ಮಂಡ್ಯದವರು, ನಮ್ಮಲ್ಲಿ ಕಾವೇರಿ ಹರಿತದೆ, ನಾನು ಮಂಡ್ಯದವ್ರು KRS ಇದೆ, ಎಲ್ಲರದ್ರು 11,000 ಕ್ಯೂಸೆಕ್ 24 ಗಂಟೆ 1 TMC 4 ದಿನ ನೀವು ಹರ್ಸಿದೀರಾ ಅಂತಂದ್ರೆ ಅದು 11,000ನೇ ಹರ್ಸಿದ್ರೆ 4-5 TMC ನೀರಾಯ್ತು. 11,000 ಹರ್ಸಿದ್ರೆ ತೆಲಂಗಾಣಕ್ಕೆ ಹೋಗ್ಬೇಕಲ್ಲ, ನದಿಲಿ ಹರಿಯಕ್ಕೆ 4 TMC ಬೇಕು. ಅವ್ರಿಗೆ ಹರಿಬೇಕು ಅಂತಾನೆ ನೀವು 22-25,000 ಕ್ಯೂಸೆಕ್ಸ್ ನೀರ್ ಬಿಡ್ಬೇಕಾಗುತ್ತೆ. ಹಂಗ್ ಬಿಟ್ರೆ 8-10 TMC ತಲುಪಿರುತ್ತೆ. ಯಾದಗಿರಿ, ಸುರಪುರ, ಶಹಾಪುರ ನಿಮ್ದೇ ಕ್ಷೇತ್ರ, ದೇವದುರ್ಗ, ಲಿಂಗ್ಸ್ಕೂರು ರೈತರನ್ನ ಕಿವಿ ಮೇಲೆ ಹೂವು ಇಟ್ಕೊಂಡಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸರ್, ಎಲ್ಲಾ ರೈತರಿಗೆ ಗೊತ್ತು ನೀರು ಇವ್ರು ಬಿಟ್ಟಾಗ ಎಷ್ಟು ಫ್ಲಡ್ ತರ ಬಂದದ ಅಂತಂದು. 10,000 ಕ್ಯೂಸೆಕ್ಸ್ ನೀರಿಗೆ ನಮ್ಮ ಹತ್ರ 11,000 ಕ್ಯೂಸೆಕ್ಸ್ ನೀರು ಬಿಟ್ರು ಗೊತ್ತಾಗಲ್ಲ. ನಮ್ದು 3 ಲಕ್ಷ 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಅಷ್ಟೇ ಫ್ಲಡ್ ಬರುತ್ತೆ. 3 ಲಕ್ಷ ಮೇಲೆ, ಈ ಕಡೆ ಎಲ್ಲ 3 ಲಕ್ಷ ಅಂದ್ರೆ ಅಲ್ಲೋಲ ಕಲ್ಲೋಲ. ನಮ್ ಕಡೆ ನಮ್ಮ ಹತ್ರ ಆ ಪರಿಸ್ಥಿತಿ ಇದೆ. ಇವ್ರು ನೀರ್ ಬಿಟ್ಟು ಅದ್ರ ಬಗ್ಗೆ ಗಮನ ಇವ್ರು ಯಾರಿಗ್ ಗೊತ್ತಿಲ್ರಿ, ರಾತ್ರಿ ನೀರ್ ಬಿಟ್ಬಿಟ್ರು. ಇವ್ರು ಅವಾಗ ಚಕ್ಕರ ನಮ್ ರೈತರಿಗೆ ಎಷ್ಟು ನೀರ್ ಬೇಕಾಗಿತ್ತು ಗೌಡ್ರೆ? ಈಗ ನಮಗ್ ನೋಡ್ರಿ, ಅದೇ ನಮ್ 10 TMC ನೀರ್ ಇತ್ತಪ್ಪ ಅಂದ್ರೆ ಒಂದು ದಿನಕ್ಕೆ ಈಗ ಏನು 8,000 ಕ್ಯೂಸೆಕ್ಸ್ ನೀರ್ ಬಿಟ್ರು, ಆ ತರ ಬಿಟ್ರೆ ನಮ್ಗೆ 15-20 ದಿನ ನೀರ್ ಬಿಡ್ಬೋದಾಗಿತ್ತು. ನಮ್ ರೈತರು ಚಿನ್ನ ಬೆಳಿಬೋದಿತ್ತಲ್ಲ, ಹಂಗಾರೆ ಇದುವರೆಗೂ ನೀರು ಬಿಡ್ಬೋದಾಗಿತ್ತು ನಮ್ಗೆ. ಇದುವರೆಗೂ ಬಿಡ್ಬೋದಾಗಿತ್ತಲ್ಲ. ಅದ್ ನೀರ್ನ ಇವ್ರು ಅಲ್ಲಿ ಬಿಟ್ಟು ನಾನು ಕೋರ್ಟಿಗೆ ಅವರು ನನಗೆ ಬಹಳ ಆಶ್ಚರ್ಯ. ದೀರ್ಘಕಾಲ ರಾಜಕಾರಣ ಮಾಡಿದ್ರು ದರ್ಶನಾಪುರ ಅವರು, ನದಿಗೆ ಎಷ್ಟು ಕ್ಯೂಸೆಕ್ಸ್ ಬಿಟ್ರೆ ಇಷ್ಟು ಹೋಗುತ್ತೆ ಅನ್ನೋ ಕನಿಷ್ಠ ಇವ್ರಿಗೆ ಅರಿವಿಲ್ವಲ್ಲ ಅಂತ ಬೇಸರ ನೋಡ್ರಿ. ಯಾಕೆ ಅಂದ್ರೆ ನೀವ್ ಹೇಳ್ತಾ ಇದೀರಿ ಅಧಿಕಾರಿಗಳು ಲೆಕ್ಕ ಕೊಡ್ತಾ ಇರೋದು 1.2 TMC, 1.5, 1.8 ಅಂತ ಹೇಳ್ತಾರೆ ಒಬ್ಬೊಬ್ರು ಅಂತ. 4-5 ದಿನ ನದಿಗೆ ನೀರ್ ಹರಿಸಿದ್ರೆ ಎಷ್ಟು TMC ಆಗತ್ತೆ ಅನ್ನೋ ಗಣಿತನೇ ಗೊತ್ತಿಲ್ಲ. ಇವ್ರು ಯಾವ ಸೀಮೆ ಅಧಿಕಾರಿಗಳು, ಇವ್ರು ಯಾವ ಸೀಮೆ ರಾಜಕಾರಣಿಗಳು ಅಂತ. ಅವ್ರಿಗೆ ನಾನು ಅಧಿಕಾರಿಗಳು ಕೇಳ್ತಿರೋದು ಇಷ್ಟೇ. ನಾನು ಒಬ್ರಿಗೆ ಹೋಗಿ ಕೇಳಿದೆ, ಸರ್ 1.29 TMC ಬಿಟ್ಟಿವಿ ಸರ್ ಅಂತ ಹೇಳ್ತಾರೆ. MB ಪಾಟೀಲ್ ಸಚಿವರೇ ಮಾನವೀಯತೆ ದೃಷ್ಟಿಯಿಂದ ಕುಡಿಯೋಗೋಸ್ಕರ 1.5 TMC ನೀರ್ ಬಿಟ್ರೆ ಅಂತ ನಮ್ ಜನ ಹೆಂಗಾರ ಸಾಯ್ಲಿ, ಹೆಂಗಾರ ಸಾಯ್ಲಿ ನಮ್ಮರು, ಅವ್ರಿಗೆ ನೀವು ಬಿಟ್ಟಿವಿ ಅಂತ ಹೇಳ್ತಾರೆ. ಇನ್ನೊಬ್ಬ ಆಫೀಸರ್ ನಾನು ಹೋಗಿ ಕೇಳಿದಾಗ ಸರ್ 1.8 TMC ಬಿಟ್ಟಿವಿ ಅಂತ ಹೇಳ್ತಾರೆ. ಅಲ್ಲಿ ನನಗೂ, ಯಾಕಂದ್ರೆ ನಾನು ಒಬ್ಬ ಸಚಿವನಾಗಿ ಕೆಲಸ ಮಾಡೀನಿ, 3 ಸರಿ ಶಾಸಕನಾಗಿ ಕೆಲಸ ಮಾಡೀನಿ, ನನಗ್ ಗೊತ್ತಿದ್ದಾರೆ ಡ್ಯಾಮ್ ನಲ್ಲಿ ಅಧಿಕಾರಿಗಳು, ನನಗೂ ಬೇಕಾದವ್ರು ಇದ್ದಾರೆ. ಅವ್ರು ಹೇಳಿದ ಪ್ರಕಾರ ಸರ್ ಆಲಿಮಟ್ಟಿಯಿಂದ 8 TMC ನೀರು ನಾರಾಯಣಪುರಕ್ಕೆ ಬಂದಿದೆ. 8 TMC ಆಲ್ಮಟ್ಟಿಯಿಂದ ನಾರಾಯಣಪುರಕ್ಕೆ. ಅಲ್ಲಿ ನಾರಾಯಣಪುರದಲ್ಲಿ 2 TMC ಹೆಚ್ಚು ನೀರು ಇದ್ರಲ್ಲಿ ಬಿಟ್ಟಿದ್ರೆ 10ಕ್ಕಿಂತ ಹೆಚ್ಚು ಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಮಾಡಿಬಿಟ್ಟಾರ ಸರ್ ಅಂತ ನನಗ್ ಬೇಕಾದಂತ ಕೆಲವೊಂದು ಅಧಿಕಾರಿಗಳೇ. ಜನರೇ, ವೀಕ್ಷಕರೇ, ನಾನು ಇಷ್ಟ ಹೇಳೋದು, ನೀವು ರಾಜಗೌಡ್ರನ್ನು ನಂಬೇಡಿ, ಅವ್ರನ್ನ ನಂಬೇಡಿ. ನದಿಗೆ ಎಷ್ಟು ಸಾವಿರ ನೀರು ಬಿಟ್ರೆ ಹರಿಯತ್ತೆ ಅನ್ನೋ ಕನಿಷ್ಠ ಜ್ಞಾನ ಕರ್ನಾಟಕದ ಯಾವ ಮೂಲೆ ರೈತನಿಗೂ ಗೊತ್ತು. ಯಾರು ಕಾಲುವೆ ಮೇಲೆ ನೀರು ಬರೋದನ್ನ ಬಳಸ್ಕೊಂಡ್ ರೈತಾಪಿ ವರ್ಗ ಅವರಲ್ಲ, ಅವ್ರೆಲ್ರಿಗೂ 11,000 24 ಗಂಟೆ ಇರೋದು 1 TMC ಅನ್ನೋ ಲೆಕ್ಕ ಗಣಿತ ರೈತರಿಗೆ ಗೊತ್ತು. ಮಂತ್ರಿ ಗೊತ್ತಿಲ್ಲದೆ ಇರ್ಬೋದೇನೋ, ಅಧಿಕಾರಿಗಳು ಗೊತ್ತಿಲ್ಲದೆ ಇರ್ಬೋದು, ರೈತರಿಗೆ ಗೊತ್ತು. 4 ದಿನ ತೆಲಂಗಾಣಗೆ ನೀರು ಹರಿದೈತೆ, ಅದು ನದಿಯಲ್ಲಿ ದೊಡ್ಡ ಮಟ್ಟ ಕಾಣಮಟ್ಟಿಗೆ ಕನಿಷ್ಠ 25-30 ಸಾವಿರ ಕ್ಯೂಸೆಕ್ಸ್ ನೀರು 4-5 ದಿನ ಹರಿದಿದೆ. ಅದರ ಪ್ರಕಾರ 8-10 TMC. ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಆಲ್ಮಟ್ಟಿಯಿಂದ ನಾರಾಯಣಪುರಕ್ಕೆ 8 TMC, ನಮ್ದು ಇಲ್ಲಿ ನಾರಾಯಣಪುರದ ಸೇರಿ 2 TMC ಸೇರಿ 10 TMC ನೀರು ತೆಲಂಗಾಣಗೆ ಹೋಗಿದೆ ಅಂತ. ಈ ನಮ್ಮ ರೈತರನ್ನ ವಿಷ ಕುಡಿಬೇಕಾ? ಬೆಳಗ್ಗೆ ನೀರಿಲ್ಲದೆ. ಬಟ್
ಇದೆಲ್ಲ ಇಂಪ್ಯಾಕ್ಟ್ ಆಗತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಯಾರೋ ಒಬ್ರು ತೆಲಂಗಾಣದಿಂದ ಬಂದ್ರು 8 ಜನ MLA, ಇವ್ರು ಯಾರೋ ಇಲ್ಲಿ ಹೇಳ್ಬಿಟ್ರು ಲೆಟರ್ ಬರ್ದಿದ್ದು 26ನೇ ತಾರೀಕು, ನೀರ್ ಬಿಡ್ತಾ ಇರೋದು 21ನೇ ತಾರೀಕಿಂದ. ಇವ್ರು ನನಗೆ ಕೇಳ್ತಾರೆ ಹಾ, ಕೋರ್ಟಿಗೆ ಹೋಗ್ಬಾರ್ದು ಅಂತ ರಾಜು ಗೌಡ್ರು. ಯಾಕಂತೆ? ಕರೆಕ್ಟ್ ಸರ್. ನೀವು ಕರೆಕ್ಟ್ ಆಗಿದ್ರೆ ನೀವ್ ಯಾಕೆ ಕೋರ್ಟ್ಗೆ ಹೋಗ್ತಿದ್ರಿ? ನಾನು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ದೊಡ್ಡ 15ರಿಂದ 20,000 ಜನ ಸೇರಿದ್ರು. ಹಾ ನಿಮ್ದು ಒಂದು ಸ್ಟೇಟ್ಮೆಂಟ್ ಬರ್ಲಿಲ್ಲ. ಹಾ ರಸ್ತಾ ರೋಕ್ ಮಾಡಿದೀವಿ ಶಾಪುರದಾಗ ಹೋಗಿ, ಹಾ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬರ, ಅಲ್ಲೇನೋ ನಾನು ಒಂದು ವರ್ಡ್ ಅವ್ರ ವಿರುದ್ಧ ಮಾತಾಡ್ಬಿಟ್ಟೆ ಅಂತ ಹೇಳಿ ನನ್ನ ವಿರುದ್ಧ ಹಿಂಗ್ ಮಾತಾಡಿದ. ಮತ್ತೆ ಅಲ್ಲಿ ಜನರು ರೊಚ್ಚಿಗೆದ್ದಾಗ ಜನರು ಏನ್ ಹೇಳ್ತಾರೆ, ಜನರನ್ನ ಮಾತು ನಾನು ಕೇಳ್ಬೇಕಾಗ್ತದೆ. ರಾಜುಗೌಡ್ರ ಹೋರಾಟ ನಿಮ್ಮನೆ ಜಮೀನ್ ನೀರಲ್ಲ. ನನ್ನ ಮನೆಗೆಲ್ಲ ಸರ್, ನನ್ನ ಮನೆಗೆ ನನ್ನ ಎಲ್ಲಾ ಜಮೀನುಗಳಿಗೆ ನಾನು ಬಾವಿ ತೋಡಿಸಿದಾನೆ, ಬೋರ್ವೆಲ್ಸ್ ಇದಾವೆ ನನ್ನ ಜಮೀನಿಗೆ. ಸರಿಸುಮಾರು ಹುಣಸಗಿ ತಾಲೂಕು ಸುರಪುರ, ಶಹಾಪುರ, ಯಾದಗಿರಿ, ಜೇವರ್ಗಿ, ಲಿಂಗಸ್ಕೂರು, ದೇವದುರ್ಗ ಈ ರೈತರು ಬೆಳೆಗಳೆಲ್ಲ ಹಾಳಾದ್ರೆ ಯಾವ ಜವಾಬ್ದಾರಿ? ಹಂಗಾರೆ 7.5 8 ಲಕ್ಷ ಎಕರೆ ಭೂಮಿ ರೀ. ಸಾಮಾನ್ಯವಾಗಿ 3 ಲಕ್ಷ ಜನ ರೈತರು. ಸರ್ಕಾರನೇ ಹೊಣೆ ಅದಕ್ಕೆ. ಇವರು ನನಗೆ ಕೇಳ್ತಾರೆ, ನಮ್ ಕರ್ನಾಟಕದ ರೈತರು ಹೆಂಗಾರ ಹಾಳಲ್ಲಿ ತೆಲಂಗಾಣಕ್ಕೆ ತೆಲಂಗಾಣ ಇದ್ರೆ ಸಾಕು, ನಾನು CM ಆಗ್ಬೇಕಷ್ಟೇ. ಸಿದ್ದರಾಮಯ್ಯ ನೇರವಾಗಿ ನೀವು DK ಶಿವಕುಮಾರ್ ಬಗ್ಗೆ ಮಾತಾಡ್ತಿದ್ರಿ ಸರ್. ನಾನು ನೇರವಾಗಿ DK ಶಿವಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ತಿರೋದು. ನಾನು ಕರ್ನಾಟಕ CM ಆಗ್ಬೇಕು, ಹಂಗಾಗಿ ನಾವು ತೆಲಂಗಾಣಕ್ಕೆ ನೀರು ಬಿಟ್ಟಿವಿ. ಇಲ್ಲಾಂದ್ರೆ ಸರ್ ನೀವು ಯಾಕೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ಇವ್ರು ನನಗೆ ಕೇಳ್ತಾರೆ ಕೋರ್ಟಿಗೆ ಯಾಕೆ ಹೋಗಿದೆ. ಸರ್ ಕೋರ್ಟಿಗೆ ಹೋಗ್ಬೇಕಾದ್ರೆ ರಿಸ್ಕ್ ಎಷ್ಟಿತ್ತು? ಒಂದ್ ವೇಳೆ ಕೋರ್ಟು ಇಲ್ಲ ಇಲ್ಲಿ ನೀವು ಬೆಳಿತಿರೋದು ಪ್ಯಾಡಿ ಕವಳಿ ಬೆಳಿತಿದ್ರಿ, ಕಾನೂನು ಪ್ರಕಾರ ನೀವು ಬೆಳೆಯಂಗಿಲ್ಲ ಅಂತೇಳಿ ಏನಾದ್ರೂ ಒಂದು ಆಂಟಿ ಡಿಸಿಷನ್ ತೊಂದ್ರೆ ನನ್ನ ಲೈಫೇ ಮುಗಿದೋಗ್ತಿತ್ತಿಲ್ಲ. ಆದ್ರೂ ನಾನು ಏನ್ ಬೇಕಾದ ಅಲ್ಲಿ ಒಳ್ಳೆ ಕೆಲಸ ಮಾಡೋದು ದೇವ್ರ ಸಾಥ್ ಇರ್ತಂತ ಕೊಟ್ಟಿವಿ. ನಾನು ಕೋರ್ಟಿಗೆ ಇಷ್ಟೇ ಸಿಂಪಲ್ ನಾವು ಕೇಳಿ ಅಟ್ಲೀಸ್ಟ್ ಯಾರು ಪ್ರಶ್ನೆ ಕೇಳಲ್ಲ ಕೋರ್ಟ್ಗೆ ಯಾಕೆ ಹೋದ್ರಿ. ನಾನು ಮಿನಿಸ್ಟರ್ ಮಾತು ಕೇಳ್ತಾ ಇದ್ದೆ, ಕೋರ್ಟ್ ತಪ್ಪು ನೀವು ಜನರಿಗೆ ಮಾಹಿತಿ ಕೊಟ್ಟಿರೋ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು? ಜನರಿಗೆ ನೀರು ಕೊಟ್ಟಿರೋ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು? ಅಲ್ಲ ನಾನೇನೇ ಕೋರ್ಟಿಗೆ ಏನ್ ಹೇಳಿದೆ ಅಂತಂದ್ರೆ, ಸರ್ 1ನೇ ತಾರೀಕಿಂದ ಏಪ್ರಿಲ್ 1ರಿಂದ 6 ತನಕ ನೀರು ಕೊಡ್ತೀವಿ ಅಂತ ಹೇಳಿರಿ. ಓಕೆ, ನೀವು ಎಷ್ಟು ಕೊಟ್ರಿ? 23, 24, 25 ಕೊಟ್ರಿ ಅಂತ ನಿಮ್ಮ ಆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿರಿ. 24, 25, 26 ಅಂತ ನೀವು 3 ದಿನ ಇಲ್ಲಿ ನೀರು ಬಿಟ್ಟಿರಿ. ನಿಮ್ ಪ್ರಕಾರ ಬಿಟ್ಟಿರೋದು 2 ದಿನ, 3 ದಿನ ನೀವು ನೀರು ಬಿಟ್ಟಿರಿ. ನಮ್ಗ ನೀವೇ ICC ಮೀಟಿಂಗ್ ನಾಗ ಹೇಳಿರಿ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ 6 ದಿನ, ಇನ್ನು 3 ದಿನ ನಮ್ ನೀರ್ ಎಲ್ಲಿ ಹೋಯ್ತು? ಆ ನೀರ್ ನಮಗ್ ಕೊಡ್ಬೇಕಂತ ಕೇಳಿದಾಗ 3 ದಿನ ನಮಗ್ ನೀರ್ ಕೊಟ್ರು. ಕೊಟ್ಟ ಮೇಲೆ ಇವ್ರು ಎಲ್ಲರೂ ಹೋದ್ರು. ಎಲ್ಲ ರಾಜುಗೌಡ ಹೀರೋ ಆಗದ್ ಏನ್ ಹೋದ್ರಿ? ಒಂದೇ ವರ್ಷದಾಗ 2 ಎಲೆಕ್ಷನ್ ಅದು ಸೋತೀನಿ ಅಂದ್ ಮನೆ ಕುಂದ್ರಕ್ ಆಗ್ತದೆ. ರೈತರು ಯಾವಾಗ ನನ್ ಕೂಡ ಬಾ ನಮ್ಗೆ ಹೋರಾಟಗ ನಾನು ಹೋಗ ಮನುಷ್ಯ. ಈಗ ಎಲೆಕ್ಷನ್ ಆದ್ರೆ 3 ವರ್ಷ ಎಲೆಕ್ಷನ್ಸ್ ಇಲ್ಲ. ನಾನು ಏನಾರ ಮುಂದಿನ ದೇವ್ರ ಇಟ್ಟಂಗ ಆಗ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಜನರು ಕರೆದಾಗ ಹೋಗಿದೆ. ರೈತ ರೊಚ್ಚಿಗೆದ್ರೆ ಯಾರು ಅವನು ತೀರ್ಮಾನ ತಕೊಂಡ್ರೆ ಯಾವನು ತಡಿಯಕ್ಕಾಗಲ್ಲ, ಸಾಧ್ಯನೇ ಅಲ್ರಿ. ಹಂಗಾಗಿ ನಾವು ಕೋರ್ಟಿಗೆ ಹೋದಿವಿ. ಕೋರ್ಟ್ ನೀರು ಬಿಡಂತು. ನೀವು ನೆಕ್ಸ್ಟ್ ಡೇ ಹೋಗಿ ಅಂತ ಪರಿ ಏನಿತ್ರಿ? ನಾನು ಅವತ್ತೇ ರಿಕ್ವೆಸ್ಟ್ ಮಾಡಿದೆ. ನನ್ಗನ್ಸುತ್ತೆ ಕರ್ನಾಟಕದ ರೈತರು ನೀರ್ ಬಿಡಿ, ನಮ್ಗೆ ನೀರ್ ಬೇಕು ಅಂತ ಹೋದ್ರೆ ಕರ್ನಾಟಕ ಸರ್ಕಾರ ಅದಕ್ಕೆ ಸ್ಟೇ ತಗೊಳಕ್ ಇನ್ನೊಂದು ಕೋರ್ಟ್ಗೆ ಹೋಗುತ್ತಲ್ಲ. ಹಿಂಗೆ ಏನ್ರಿ ಇದು ವಿಚಿತ್ರ? ನಾನು ಅವತ್ತು ರಿಕ್ವೆಸ್ಟ್ ಮಾಡಿದೆ ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ತೆಲಂಗಾಣದವ್ರ ಕೋರ್ಟಿಂದ ಆರ್ಡರ್ ತಗೊಂಡ್ರೆ ನೀರ್ ಬಿಡಿ ಅಂತ. ಅದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೇನೆ, ದಯವಿಟ್ಟು ಕೋರ್ಟ್ ವಿರುದ್ಧ ನೀವು ಹೋಗ್ಬಾಡ್ರಿ, ಬಿಟ್ಟು ಬಿಡಿ. ವೈಯಕ್ತಿಕ ಇತ್ತಂದ್ರೆ ನೀವ್ ಏನಾಗ ಸಾಧಿಸ್ಯಾರಿ, ರೈತರು ಬೇಡ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಹೋಗಿ ಸ್ಟೇ ತಗೊಂಡ್ಬಂದ್ರು. ಸ್ಟೇ ನಾನು ಹೇಳ್ತಾರೆ ಇವರು, ನಾನ್ ತಪ್ಪು ಮಾಹಿತಿ ಕೊಡ್ತಿಲ್ಲ, ಸಚಿವರು ತಪ್ಪು ಜನರಿಗೆ ಮಾಹಿತಿ ಕೊಡ್ತಾರೆ. ಏನಂತ ಕೇಳ್ತಾರೆ, ಸ್ಟೇದಲ್ಲಿ ಒಂದು ಅಂಶ ಕೊಟ್ಟಿದ್ದಾರೆ, ನಮ್ಮ ನೀರು ನೋಡು ಎಷ್ಟಾದ ನೋಡು, ಕುಡಿಯಕ್ಕೆ ಎಷ್ಟಾದ ನೋಡು. ಯಾಕಂದ್ರೆ ಕುಡಿಯಕ್ ನೀರ್ ಅಂದ್ರೆ ಎಲ್ಲರೂ ಬೆಳೆ ಆದ್ರೂ ಚಿಂತಿಲ್ಲ, ಕುಡಿಯಕ್ಕೆ ಅಂತಾರೆ. ನಾವು ಲಭ್ಯತೆ ನೋಡಿ ನೀರು ಬಿಡ್ತೀವಿ ಅಂತ ಹೇಳಿದ್ರು ಇವರು. ಹಂಗಾಗಿ ಸ್ಟೇ ಕೊಡ್ತು. ವೀಕ್ಷಕರೇ, ನನಗೆ ಬಹಳ ಬೇಸರ ಸಂಗತಿ ಅಂತಂದ್ರೆ ರೈತನ ಕಷ್ಟ ಏನು ಗೊತ್ತೋ, ರೈತನ ಕಣ್ಣಲ್ಲಿ ಬರೀ ಕಣ್ಣೀರು ಬರಲ್ಲ, ರಕ್ತ ಕಣ್ಣೀರು ಬರ್ತದೆ. ತೆಲಂಗಾಣಕ್ಕೆ ನೀರು ಕೇಳಿದಾಗ ಕೇಳಿದ ನೀರು ಬಿಟ್ಬಿಡ್ತಾರೆ. ನೋ ಆದೇಶ ಪತ್ರ ಅವತ್ ಕೇಳಲಿಲ್ಲ. ಲಭ್ಯತೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತೆಲಂಗಾಣ ಹೇಳಲಿಲ್ಲ. ಗೇಟ್ ಎತ್ತು ಬಿಟ್ಬಿಟ್ರು, ನದಿಗೆ ನೀರು ಬಿಟ್ರು. ಗೇಟ್ ಎತ್ತು 20ನೇ ತಾರೀಕಿಂದ 24 ಒಂದು ಸರಿಸುಮಾರು 5 ದಿನ 20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ಹರಿಯುತ್ತದೆ, 8 TMC. ಅವತ್ತು ಇವ್ರು ಕಣ್ಣಿಗೆ ಕಾಣಲಿಲ್ಲ. ಕರ್ನಾಟಕ ರೈತರಿಗೆ ನೀರು ಬಿಡ್ಬೇಕಾರೆ ಕೋರ್ಟ್ ಮೂಲಕ ಆದೇಶ ತಂದು ನೀರು ಬಿಡಿಸ್ಕೋಬೇಕಾರೆ ಮೇಲ್ಮನವಿ ಹೋಗ್ತಾರೆ, ಕುಡಿಯೋ ನೀರು ಕಾರಣಕ್ಕೋಸ್ಕರ ಲಭ್ಯತೆ ಆಧಾರದ ಮೇಲೆ ಬಿಡ್ತೀವಿ ಅಂತ. ತೆಲಂಗಾಣ ಬಿಡ್ಬೇಕಾದ್ರೆ ಶೂರ್ರಿ ಇವರು ಗೇಟ್ ಎತ್ತಬೇಕಾರೆ. ಆಲ್ಮಟ್ಟಿಂದ ನಾರಾಯಣಪುರಕ್ಕೆ 8 TMC ತಗೊಂಡು ಇಲ್ಲಿದ್ದು 2 TMC 10 TMCನ ತೆಲಂಗಾಣಕ್ಕೆ ಹರಿಸ್ಬೇಕಾರೆ ಶೂರ್ರು. ಅವತ್ ಲಭ್ಯತೆ ನೋಡಲ್ಲ. ಕರ್ನಾಟಕದ ರೈತರ ಜಮೀನಿಗೆ ನೀರು ಬಿಡ್ಬೇಕಾರೆ ಯಾದಗಿರಿ, ಸುರಪುರ, ದೇವದುರ್ಗ, ಜೇವರ್ಗಿ, ಲಿಂಗಸ್ಕೂರ್ ಭಾಗದ ರೈತರಿಗೆ ಆ ಒಣಗೋ ಬೆಳೆಗಳ ಕೈಗೆ ಸಿಗೋ ಟೈಮ್ ಹಾಳಾಗ್ಬಿಡ್ತಾವಲ್ಲ ಅಂತ ರೈತರು ತುಡಿತಾ ಇರ್ತದಲ್ಲಿ ಒಳಗಡೆ ಅವ್ರಿಗೆ. ಪಾಪ ಅವ್ರು ನೀಡ್ಬೇಕಾದ್ರೆ ಲಭ್ಯತೆ ಆಧಾರದಲ್ಲಿ ಅಂತ ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಹೋಗುತ್ತೆ. ಅದೇ ತೆಲಂಗಾಣ ಬಿಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ನದಿಗೆ ನೀರು ಬಿಡ್ತದೆ.
ರಾಜಕಾರಣ ಮಾಡೋದಿದ್ರೆ ತೇವಲಿದ್ರೆ ಚುನಾವಣೆಗಳಲ್ಲಿ ಮಾಡ್ಕೋಬಹುದು. ಇನ್ನು 3 ವರ್ಷ ಎಲೆಕ್ಷನ್ಗಳಿಲ್ಲ, ಏನಿಲ್ಲ. ರಾಜು ಗೌಡ್ರು ಹೇಳ್ತಾರೆ ನನ್ನ ಜನ 2 ಸಾರಿ ಸೋಲ್ಸ್ಬಿಟ್ಟವ್ರೆ, ಒಟ್ಟಿಗೆ 2 ಒಂದೇ ವರ್ಷ ಆಗಲ್ಲ. ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದ್ಸರಿ ಬೈ ಎಲೆಕ್ಷನ್ ಸೋಲ್ಸ್ಬಿಟ್ಟವ್ರೆ. ಆದ್ರೆ ಚುನಾವಣೆ ಸೋತಿರ್ಬಹುದು, ಆದ್ರೆ ಜನರ ಪರವಾಗಿ ನಿಲ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಿದ್ದೀನಿ ಅಂತ. ಗೌಡ್ರೆ, ನೀವೊಂದು ಮಾತು ಹೇಳ್ತಿದ್ರಿ ನೇರವಾಗಿ, DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ಕೊಂಡು ನಮ್ಮ ರೈತರನ್ನ ಹಾಳು ಮಾಡ್ತಾರ, ತೆಲಂಗಾಣಕ್ಕೆ ಬಿಟ್ಟಿದ್ದಾರೆ ಅಂತ. ನಿಮ್ ಜನ ಅದನ್ನ ಸಹಿಸ್ಕೋತಾರ? ಈಗ ನಮ್ಮ ಜನರಿಗೆ ಹೆಂಗಾಗಿದ್ದಾರೆ ಅಂದ್ರೆ ಪರಿಸ್ಥಿತಿ, ನಾವು ಉಳಿದ್ರೆ ಸಾಕಪ್ಪ ಅನ್ನಂಗಾಗಿದೆ. ನಾನು ಅವ್ರಿಗೆ ಫಸ್ಟ್ ಹೇಳಿದ್ದೀನಿ, ನನ್ನ ಎಲ್ಲಾ ಸ್ಪೀಚ್ ತೆಗೆದು ನೋಡ್ರಿ. ಅಟ್ಲೀಸ್ಟ್ ಶರಣಬಸವ ದರ್ಶನಾಪುರ ಅವ್ರಿಗೆ ಶಹಾಪುರ ಕ್ಷೇತ್ರದಲ್ಲಿ ವೋಟ್ ಹಾಕಿದ್ದು ತೆಲಂಗಾಣ ಜನ ಅಲ್ಲ, ಶಹಾಪುರ ಜನ ಅಂತನೋ ಇದಾರ ಬಿಡುವ ಅವ್ರಿಗೆ? ಅಲ್ಲ, ನಾನು ಅವ್ರಿಗೆ ಅದೇ ರಿಕ್ವೆಸ್ಟ್ ಏನ್ ಮಾಡಿದೆ ಅಂತಂದ್ರೆ, ನೀವು ಅಲ್ಲಿ ನೀರ್ ಬಿಡೋದನ್ನ ಅವತ್ತೇ ನೀವು ಸ್ಟಾಪ್ ಮಾಡಿಬಿಟ್ಟಿದ್ರಪ್ಪ ಅಂದ್ರೆ ನಮಗೆ ಇವು ನೀರು ಉಳಿತಿದ್ವಾ? ಇನ್ನೂ ಡ್ಯಾಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀರ್ ಅದಾವ. ಇವ್ರು ಕೋರ್ಟಿಗೆ ಹೋದ್ರಿ, ನೀವು ಇದು ಮಾಡಿದ, ನಾವು ಕೋರ್ಟ್ನಾಗ ಸಿಂಪಲ್ ಆಗಿ ನಮ್ಗೆ ನೀರ್ ಬಿಟ್ರು. ಆಯ್ತ್ರಿ, ನಾವು ಕೋರ್ಟಿಂದ ನೀವು ಸ್ಟೇ ತಂದ್ರಿ ದರ್ಶನಪುರ ಸಾಹೇಬ್ರ, ನೀವೆಲ್ಲ ಕಲ್ತು ರಾಜು ಗೌಡಗೆ ಹೋಗ್ತಾ ರೈತರು ತೆಲಂಗಾಣ ನೀರ್ ಬಿಡೋದು ಯಾಕೆ ಸ್ಟೇ ತರಲಿಲ್ಲ? ಅಲ್ಲ, ನಾನು ಇವ್ರಿಗೆ ಕೇಳೋದು ಇಷ್ಟೇ ರೀ, ನೀವು 3 ದಿನ ನೀರ್ ಬಿಟ್ರಲ್ಲ, ಅದೇ ಕೋರ್ಟ್ ಆದೇಶ ಪ್ರಕಾರ ನೀರ್ ಬಿಟ್ರಲ್ರಿ ನೀವು. ಯಾಕಂತಂದ್ರೆ ನೆಕ್ಸ್ಟ್ ಇವ್ರಿಗೆ ಗೊತ್ತು, ಅದೇ ಕೋರ್ಟ್ನ ನಾನೇನು ಬೆಕ್ಕಾದ ಹೋಗ್ಲಿ ಒಂದ್ಸರಿ ಜಿದ್ದಿಗೆ ಬಿದ್ಮೇಲೆ ಪ್ರಾಣ ಹೋದ್ರು ಹಿಂದಕ್ಕೆ ಸರಿ ಮನುಷ್ಯ ಅಲ್ಲ. ನಾನು ಅದೇ ಕೋರ್ಟಿಗೆ ಹೋಗಕ್ಕೆ ನೆಕ್ಸ್ಟ್ ಆ ಸ್ಟೇ ವೇಕೆಂಟ್ ಮಾಡಕ್ 9ನೇ ತಾರೀಕು ಏನ್ ವ್ಯವಸ್ಥೆ ಮಾಡೋಕೆ ಎಲ್ಲ ಮಾಡಿದ್ವಿ. ಎಲ್ಲಾ ಮಾಡಿ 10 TMC ನೀರನ್ನ ನಾನು ಅಲ್ಲಿ ಕೋರ್ಟ್ನಾಗ ಒಂದು ಕಮಿಟಿ ರಚನೆ ಮಾಡಿ, ನೀವು ಜಡ್ಜ್ನ ಅದಕ್ಕೆ ನೇಮಕ ಮಾಡಿ ಲೆಕ್ಕಪತ್ರ ಮಾಡ್ಬಿಡ್ರಿ. ಸರ್, ನಿಮ್ಮ ಹೋರಾಟಗಳು ಐ ಡೋಂಟ್ ನೋ ಸರ್, ಸೆಕೆಂಡ್ರಿ. ತೆಲಂಗಾಣಗೆ ಆದೇಶ ಪತ್ರ ಇಲ್ಲದೆ ನೀರ್ ಬಿಡ್ತಾರೆ ಇವರು. 25-26ನೇ ತಾರೀಕು ಬಿಡ್ತಾರೆ, ನೀವು ತಡೆಯೋವರೆಗೂ ನೀರ್ ಬಿಡ್ತಾರೆ. ಆಗ್ಲೇ 8 TMC ಹೋಗ್ಬಿಟ್ಟಿರ್ತದೆ, 10 TMC ಅಲ್ವಾ? ತೆಲಂಗಾಣಕ್ಕೆ ನೀರ್ ಬಿಡ್ಬೇಕಾದ್ರೆ ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಹೋಗಲ್ಲ, ನೀರ್ ಬಿಡಲ್ಲ ಅಂತ. ಕರ್ನಾಟಕದ ರೈತರ ಜಮೀನಿಗೆ ನೀರ್ ಬಿಡ್ಬೇಕಾರೆ, ಶಾಪುರ ರೈತರು ನೀರ್ ಬಿಡ್ಬೇಕಾರೆ, ಸುರಪುರದ ರೈತರು ನೀರ್ ಬಿಡ್ಬೇಕಾರೆ, ಜೇವರ್ಗಿ ರೈತರು ನೀರ್ ಬಿಡ್ಬೇಕಾರೆ ಇವರು ಸ್ಟೇ ತತ್ತಾರಲ್ಲ. ಕರ್ನಾಟಕ ಸರ್ಕಾರ ರಾಜ್ಯ ರೈತ ಪರವಾಗಿ ಕೆಲಸ ಮಾಡ್ತಾ ಇತ್ತ, ತೆಲಂಗಾಣ ರೈತ ಪರವಾಗಿ ಕೆಲಸ ಮಾಡ್ತಿದ್ಯಾ? ಸರ್ಕಾರ ಕೆಲಸ ಮಾಡ್ತದೆ ಇವತ್ತು. ಅಂದ್ರೆ ನನ್ಗೆ ಕಾಡ ಆಶ್ಚರ್ಯ, ರೈತರ ಬಗ್ಗೆ ಏನ್ ಭಯ ಇಲ್ವಾ ಇವ್ರಿಗೆ ಅಂತ? ಅಲ್ಲ, ನಮ್ಮ ಹತ್ರ ಯಾಕೆ ಭಯ ಇಲ್ಲ ಅಂದ್ರ, ನಮ್ ರೈತರು ಬಹಳ ಸಂಭಾಯ್ತರು, ತಮ್ಮ ತನ್ನಳ್ಳಿಗೆ ತಾವ್ ಅಂಜು ಜೀವನ ಮಾಡ್ತಾರೆ. ನಾನು ಎಲ್ಲಾ ಸ್ಪೀಚ್ ಅಲ್ಲೂ ಹೇಳಿದ್ದೇನೆ, ನಮ್ಮ ರೈತರು ಮಂಡ್ಯ ರೈತರ ತರ ಆಗ್ಬೇಕು. ಕಾವೇರಿ ನದಿಯಿಂದ 10,000 ಕ್ಯೂಸೆಕ್ಸ್ ಬಿಟ್ಟು ನೋಡ್ರಿ, 10 TMC ಬಿಟ್ರಲ್ಲ, ಇಲ್ಲಿ 10,000 ಕ್ಯೂಸೆಕ್ಸ್ ನೀರ್ ಬಿಟ್ಟು ನೋಡ್ರಿ. ಒಬ್ರು ಮೈ ಮೇಲೆ ಬಟ್ಟೆ ಹಾಕೊಂಡ್ ಓಡಾಡಂಗಿಲ್ಲ. ಮುಖ್ಯಮಂತ್ರಿ ಅವರು ಇದಕ್ ಹೋಗ್ಬೇಕಂತಂದ್ರು ಮೈಸೂರಿಗೆ ಹೋಗ್ಬೇಕು, ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬೇಕು, ರಸ್ತೆ ಮೇಲೆ ಯಾರ ರಾಜಕಾರಣಿಗಳು ಅಡ್ಡಾಡಕ್ ಬಿಡಂಗಿಲ್ಲ. ಆದ್ರೆ ನಮ್ಮ ಹತ್ರ ಜನ ಪಾಪ ಸಂಭಾಯ್ತಾರೆ, ಏನ್ ಬಿಡಪ್ಪ ಅಂತಾರ. ಅವ್ರಿಗೆ ಬರೀ ಎನ್ಸಿ ತುಳಿದಕ್ಕೆ ಒಳಗಾಗಿ ಬಿಟ್ಟಾರ. ಅವ್ರಿಗೇನಪ್ಪ ಅಂದ್ರೆ ರಾಜುಗೌಡ ನೀರು ಬಿಡ್ಸ್ಕೊಂಡ್ ಬರ್ತಾನ ಒಂದು ವಿಶ್ವಾಸ ಅಷ್ಟೇ. ರಾಜುಗೌಡನ ಹತ್ರ ಅಧಿಕಾರ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಜನರಿಗೂ. ನಾನು ಅವ್ರಿಗೆ ಹೇಳಿದ, ಅಧಿಕಾರ ಇಲ್ಲದಾಗ ಹೋರಾಟ ಮಾಡೋದು, ಕೋರ್ಟ್ ಮರೆ ಹೋಗೋದು ಅಷ್ಟೇ. ನಮ್ಗೆ ಬಹಳ ಆಶ್ಚರ್ಯ, ತೆಲಂಗಾಣ ಸರ್ಕಾರದ 8 ಜನ MLA ಬಂದು ಕೇಳಿದ ತಕ್ಷಣ ನೀರ್ ಹರಿಸ್ಬಿಡ್ತಾರೆ ತೆಲಂಗಾಣಕ್ಕೆ. ಕರ್ನಾಟಕದ ರೈತರು ಕರ್ನಾಟಕದ ಡ್ಯಾಮ್ ಇಂದ ನೀರ್ ಬಿಡಿಸ್ಕೋಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಎಂತ ಕೆಟ್ಟ ಸನ್ನಿವೇಶ ಬಂದ್ಬಿಡ್ತು ಅಂತ. ದಕ್ಷಿಣಪುರ ಸಾಹೇಬರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ನೀರ್ ಬಂದಾದ ತಕ್ಷಣನೇ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ಸ್ಟೇ ತಂದ ಮೇಲೆ ಎಷ್ಟು ರೈತರು ವಿಡಿಯೋ ಮಾಡಿ ಬಿಟ್ಟಿದಾರೆ ಗೊತ್ತಾ? ನೀರು ಬಿಡ್ಲಿಕ್ಕ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ವಿಡಿಯೋ ಬಾಟ್ಲ್ ಸಮೇತ ಪ್ರೂವ್ ಬಿಟ್ಟಿದ್ದಾರೆ. ನಾವೆಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಇದು ಮುದ್ನೂರ್ ಅಂತ ಒಂದು ಗ್ರಾಮ ಬರ್ತದೆ, ನೀರು ಇವ್ರು ಯಾವಾಗ ಬಿಡಂಗಿಲ್ಲ ಅಂತ ಗೊತ್ತಾಯ್ತು. ಕೋರ್ಟ್ ಆದೇಶ ಬರೋಕ್ಕಿಂತ ಮುಂಚೆ ಹೋಗಿ ಕೆನಲ್ ಗೇಟ್ ಮುರಿದು ಜನರು ನೀರು ತೊಂದ್ರು. ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಯ್ತು ಕುಂತು ಜನರು ರೊಚ್ಚಿಗೆದ್ದು. ಬೆಂಗಳೂರಲ್ಲಿ ಕೂತವ್ರಿಗೆ ರಾಜು ಗೌಡ್ರೆ ಯಾದಗಿರಿ ರೈತರ ಸಿಟ್ಟು, ಸೆಡವು, ಕೋಪ, ನೋವು, ಕಣ್ಣೀರು ಕಾಣಿಸಿಲ್ಲ ಅಂತ ಕಾಣುತ್ತೆ ಅಲ್ಲ ಸರ್? ಅಟ್ಲೀಸ್ಟ್ DK ಶಿವಕುಮಾರ್ ಬಿಡು ಅಂತ ಹೇಳ್ಬಿಟ್ಟವ್ರು ಬಿಟ್ಬಿಟ್ಟವ್ರೆ. ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮಂತ್ರಿ ದರ್ಶನಾಪುರ ಅವರು ಅದನ್ನ ಸಮರ್ಥನೆ ಮಾಡ್ಕತಾರಲ್ಲ, ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲ, ನಮ್ ದುರ್ದೈವ ಏನಂದ್ರೆ ಸುರ್ಪುರದಲ್ಲಿ ಕಾಂಗ್ರೆಸ್ MLA, ಶಾಪುರದಲ್ಲಿ ಕಾಂಗ್ರೆಸ್ MLA, ಯಾದಗಿರಿಯಲ್ಲಿ ಕಾಂಗ್ರೆಸ್ MLA, ಜೇವರ್ಗಿಯಲ್ಲಿ ಕಾಂಗ್ರೆಸ್ MLA. ಇವ್ರು 4 ಜನ ಇದ್ದು, ಒಬ್ರು 3 ಸರಿ, ಒಬ್ರು 5 ಸರಿ, ಇಬ್ರು ಮೊದಲನೇ ಸರಿ ಗೆದ್ದು. ಕಾಂಗ್ರೆಸ್ ಅವ್ರು ಇದ್ರೆ ಇಷ್ಟು ಮೋಸ ಮಾಡಾಕತ್ತಾರ ಇವರು. ಬೇರೆಯವ್ರು ಇದ್ರೆ ಹೆಂಗ್ ಪರಿಸ್ಥಿತಿ? ಇವ್ರು ದರ್ಶನಾಪುರ ಅಣ್ಣವ್ರು ನನಗ್ ಪ್ರಶ್ನೆ ಮಾಡೋ ಬದಲು, ಯಾಕೆ ರಾಜು ಗೌಡ್ರೆ ಅಂತ ನನಗ್ ಕೋರ್ಟಿಗೆ ಹೋದ ಅಂತ ಪ್ರಶ್ನೆ ಮಾಡೋರ್ ಬದಲು ನೀರು ಕೊಟ್ಟಿರಾಗಿರೋದು. ಸರ್, ನೀವು ಸಚಿವರು ಇದ್ರಲ್ರಿ, ICC ಮೀಟಿಂಗ್ ನಡೆದಾಗ ನೀವ್ ಏನ್ ಮಾಡಿದ್ರಿ ಅಂತ ಕೇಳಿದ. ICC ಮೀಟಿಂಗ್ ನಾವು ಮೆಂಬರ್ ಇರಂಗಿಲ್ಲ, ನೀವು ಸಚಿವರು ಮೆಂಬರ್ ಇರ್ತೀವಿ. ನೀವು ICC ಮೀಟಿಂಗ್ ಹೋಗ್ಲಿಲ್ಲ, ಆಯ್ತು, ಹೆಲ್ತ್ ವಿಷಯ ಅದಂತ ಹೋಗಿಲ್ಲ. ಆದ್ರೆ ನಿಮಗೆ ಕೇಳೋದಿಷ್ಟೇ, ಆಲಿಮಟ್ಟೆಗೆ 1 ರಿಂದ 6 ತನ ನೀರು ಕೊಡ್ತಾರೆ.
ನಾಣಪುರ ಕೊಡಂಗಿಲ್ಲ ಅಂದ್ರೆ ಯಾವ ಲೆಕ್ಕ ಸರ್? ನೀವು ಅಲ್ಲಿ ಕೇಳೋದ್ ಬಿಟ್ಟು ರಾಜುಗೌಡ ಕೋರ್ಟಿಗೆ ಹೋಯ್ತು ತಪ್ಪು. ಇದ್ರಾಗ ನಂದೇನು ವೈಯಕ್ತಿಕ ಇದೆ? ಈಗ ನನಗೆ ಕಾಡೋ ಪ್ರಶ್ನೆ, ಆಲ್ಮಟ್ಟಿಂದ ನಾರಾಯಣಪುರಕ್ಕೆ ಬಂದಂತ 8 TMC ನೀರು ತೆಲಂಗಾಣಕ್ಕೆ ಬಿಡಕ್ ತಂದ್ರ ಅಥವಾ ನಮ್ ರೈತರು ಕೊಡಕ್ ತಂದಿದ್ರ? ಇವ್ರು ತೆಲಂಗಾಣಕ್ಕೆ ಬಿಡಕ್ಕೆ ತಂದ್ರಲ್ಲ ಸರ್. ನಮ್ದು ಯಾಕಂದ್ರೆ ನಮ್ದು ರಿಸರ್ವೇರ್ ಆಲಿಮಟ್ಟಿ. ಈಗ ಆಲಿಮಟ್ಟಿ ಮಿನಿಸ್ಟರ್ಗಳು ಬಹಳ ಹುಷಾರಿದ್ದಾರೆ. ಯಾಕಂದ್ರೆ ಅಲ್ಲಿ ಸಂಬಂಧಪಟ್ಟಂತದ್ದು ನಮ್ಮ MB ಪಾಟೀಲ್ ಅಣ್ಣವ್ರು ಇರ್ಬೋದು, ಶಿವಾನಂದ್ ಪಾಟೀಲ್ ಅವ್ರು ಇರ್ಬೋದು, ತಿಮ್ಮಾಪುರ್ ಅವ್ರು ಇರ್ಬೋದು, ಇವರೆಲ್ಲ ಬಹಳ ಹುಷಾರ್. ಯಾಕಂದ್ರೆ ಎಲ್ಲ ಶುಗರ್ ಲಾಬಿ, ಅವರೆಲ್ಲ ಹುಷಾರಾಗೋರೆ. ಶುಗರ್ ಫ್ಯಾಕ್ಟ್ರಿ ನಿಮ್ ಭಾಗದ ರೈತರು ಹೆಂಗಾರ ಹಾಳಾಗೋಲಿ, ನೀವು ಹಾಳಾಗ್ರಿ. ಇವ್ರು ಯಾಕೆ ಹುಷಾರಲ್ಲ? ದರ್ಶನಾಪುರ ಅವ್ರು ತಪ್ಪಲ್ಲ ರೀ. ಯಾಕೆ ಅವ್ರ ರೈತರಿಗೆ ಕುಡಿಯೋ ನೀರ್ ಅಂತೇಳಿ ನೀರ್ ಇಟ್ಕಂತಾರ. MB ಪಾಟೀಲ್ ಅಣ್ಣವ್ರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ರ, ಜುಲೈ ತಿಂಗಳ ಮುಗಿದ್ರು ನಮ್ಗೆ 3 TMC ನೀರ್ ಇರ್ತಾವಂತ ಹೇಳ್ತಾರ. ಇಲ್ಲೇ ಇನ್ನೊಬ್ಬ ಶಾಸಕರು, ಇಂಡಿಯಾ ಶಾಸಕರು ಇದಾರೆ, ಯಶವಂತರಾವ್. ಅವ್ರ ಪಾಪ ನೀರಿಗೋಸ್ಕರ ಬಹಳ ಹೋರಾಟ ಮಾಡ್ತಾರೆ. ಕೆರೆ ತುಂಬಿಸಾಗ ಯೋಜನೆಗೆ ಅಂತೇಳಿ ಅವ್ರು 1.5 TMC ನೀರ್ ಇಟ್ಕಂತಾರ ಇಂಡಿಗೆ. ಅವ್ರ ಕ್ಷೇತ್ರ ಅವ್ರ ರಕ್ಷಣೆ ಮಾಡ್ತಾರ. ಆದ್ರೆ ನಮ್ಮ ಸುರಪುರು, ಶಾಪುರು, ಯಾದಗಿರಿ, ಜೇವರಿಗೆ ಅವರು ಯಾಕೆ ಕೈ ಚೆಲ್ಲಿ ಏನು DK ಶಿವಕುಮಾರ್ ಸಾಹೇಬ್ರಿಗೆ ಯಾಕೆ ಬೆಂಡ್ ಆದ್ರ ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಚಕಾರ ಶಬ್ದ ಎತ್ಬಿಟ್ಟು ನಾರಾಯಣಪುರ ಡ್ಯಾಮ್ ಕಟ್ಟಿರೋದು ತೆಲಂಗಾಣಕ್ ಬಿಡಕ, ನಮ್ ರೈತರ ನೀರ್ ಕೊಡಕ? ಅಲ್ರಿ, ಪುಣ್ಯಾತ್ಮರು ವೀರೇಂದ್ರ ಪಾಟೀಲ್ ಸರ್ ಅವರೆಲ್ಲ ಕಟ್ಟಿರೋದು ನಮ್ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಈ ಭಾಗದವ್ರೆಲ್ಲರೂ ಸೇರಿ ತೆಲಂಗಾಣಕ್ಕೆ ನೀರ್ ಬಿಡ್ತಿದ್ದಾರೆ. ನಮ್ಮ ಹತ್ರ ಕೂಗು ಏನಾಯ್ತು ಗೊತ್ತಾ? ಬೆಂಗಳೂರು, ಮೈಸೂರವರೆಲ್ಲ ಸೇರಿ ನಮ್ಗೆ ಅನ್ಯಾಯ ಮಾಡ್ತಾ ಪ್ರತ್ಯೇಕ ರಾಜ್ಯ ಬೇಕಂತ ಕೂಗು ಸ್ಟಾರ್ಟ್ ಆಯ್ತು. ನಾವೆಲ್ಲ ಕನ್ವಿನ್ಸ್ ಮಾಡಿ ಹೇಳಿದ್ವಿ, ನೋಡ್ರಿ ಯಾವ್ದಕ್ಕೋ ಸೇರ್ಸಕ್ ಹೋಗ್ಬೇಡ್ರಿ. ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಲೆಟರ್ ಕೊಟ್ಟಾರ, ನೀರ್ ಕೊಡ್ರಿ ಅಂತ. ಪ್ರವೀಣ್ ಶೆಟ್ಟರು ಲೆಟರ್ ಕೊಟ್ಟಾರ. ಸಂಬಂಧಪಟ್ಟ ಶಿವರಾಮ್, ಯಾರ್ಯಾರು ಕನ್ನಡ ಪರ ಸಂಘಟನೆಗಳವ, ದಲಿತ ಸಂಘಟನೆಗಳವ, ಎಲ್ಲ ರೈತ ಎಲ್ಲರೂ ಕಲ್ತು ಹೋರಾಟ ಫಸ್ಟ್ ಟೈಮ್ ಇಷ್ಟು ಮಾಡಿದ್ವಿ. ಯಾದಗಿರಿ ಬಂದ್ ಮಾಡಿದೀವಿ, ರಸ್ತೆ ರೋಕೋ ಮಾಡಿದೀವಿ, ಟ್ರ್ಯಾಕ್ಟರ್ ಇವೆಲ್ಲಕ್ಕೂ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಆ ಭಾಗದವರು ನಮಗೆ ಸಪೋರ್ಟ್ ಮಾಡ್ಯಾರ. ಬೇರೆ ರಾಜ್ಯದ ಮಾತಾಡ್ಬೇಡ್ರಿ ಅಂತ ಹೇಳಿದ್ವಿ. ಯಾಕಂದ್ರೆ ಇಲ್ಲಿ ಕುಂತು ನಮ್ಮ ಜನರ ಕಷ್ಟ ಗೊತ್ತಿಲ್ಲ. ತೆಲಂಗಾಣಕ್ಕೆ ನೀರು ಬಿಟ್ಟಕ್ಕೆ ಜನರು ಇಷ್ಟು ರೊಚ್ಚಿಗೆ ಇದ್ದಾರೆ. ಇವರು ಅದನ್ನ ತಡೆಯೋಕ್ಕೋಸ್ಕರ ಈಗ ಇವ್ರಿಗೆ ಯಾರಿಗೂ ಶಾಸಕರಿಗೆ, ಸಚಿವರಿಗೆ ಸರ್ ದಿನ ಒಂದು ಪ್ರೆಸ್ ಮೀಟ್. ಈಗ ನನಗೆ ಓಕೆ, ನೀವು ಒಂದು ಮಾತು ಹೇಳಿದ್ರಿ, ಇಷ್ಟಕ್ಕೆಲ್ಲ ಕಾರಣ ಶಿವ ಅವರೇ, ಅದು DK ಶಿವಕುಮಾರ್ ತೆಲಂಗಾಣ ಮೇಲೆ ಪ್ರೀತಿಗೆ ಇವ್ರು CM ಆಗ ಕಾರಣಕ್ಕೆ ನೀರ್ ಬಿಟ್ಬಿಟ್ಟವ್ರೆ ಅಂತ. ಹೌದ್ರಿ, ಓಕೆ, ಇವ್ರು ಬಿಟ್ರು. ನನಗೆ ಕಾಡೋ ಪ್ರಶ್ನೆ ಸಹಜವಾಗಿ, ಸುರಪುರ ಶಾಸಕರು, ಶಹಾಪುರ ಶಾಸಕರು ಮತ್ತೆ ಸಚಿವರು, ಯಾದಗಿರಿಯ ಶಾಸಕರು, ಜೇವರ್ಗಿ ಶಾಸಕರು, ಇವ್ರು ಯಾಕೆ ಬಾಯಿ ಮುಚ್ಕೊಂಡಿದ್ರು ಅಂತ. ಸರ್ ಇವ್ರಿಗೆ ಏನಿದೆ, ಹೈಕಮಾಂಡ್ ಕೂಡ ಜನರ ಬಗ್ಗೆ ಭಯ ಇಲ್ವಾ? ಜನರ ಬಗ್ಗೆ ಭಯ ಇಲ್ಲ. ಹೆಂಗ್ ಭಯ ಇರ್ತದೆ ಸರ್? ಹೆಂಗ್ ಭಯ ಇರ್ತದೆ? ನೀವು ನೀರ್ ಬಿಟ್ರು ಓಟ್ ಹಾಕ್ತಾರೆ ಅಂದ್ರೆ ಅಲ್ಲಿ ಏನಾದ್ರಿ ಆ ಗ್ಯಾರಂಟಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೆದ್ದು ಬಿಡ್ತಾರೆ. ತಾಕತ್ತಿದ್ರೆ ಇವ್ರು 4 ಜನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮಂಗೆ ಇಂಡಿಪೆಂಡೆಂಟ್ ಬಾ ಅಂತ ಹೇಳ್ರಿ, ಬಾ ಅಂತ ಹೇಳ್ರಿ, ಗೆದ್ಲಿ ನೋಡಮ್ಮ ಸಿಂಪತಿ ಮೇಲೆ. ಇವರೆಲ್ಲ ಆ ತರ ಗೆದ್ದು ಬಿಟ್ಟಿದ್ರೆ ಸರ್ ಈ ರಾಜಕಾರಣ ಬಿಟ್ಬಿಡೋಣ ಸರ್. ಆ ರೈತರು ಬೆಳೆಗಳು, ಜಾನುವಾರುಗಳ ಕಥೆ ಏನು ಅಂತ ಅಲ್ಲ ಸರ್. ಅಷ್ಟು ರೈತರ ಮೇಲೆ ಪ್ರೀತಿ ಇತ್ತಂದ್ರೆ ಅದೇ ನಮ್ಮ ವಿರುದ್ಧ ಗೆದ್ದಿದ್ರು. ಈ ಪೌರುಷ ಹೈಕೋರ್ಟ್ ಇಲ್ಲಿ ಡಬಲ್ ಬೆಂಚ್ ಹೋಗಿ ಸ್ಟೇ ತರುವಂತ ಪೌರುಷ ತೆಲಂಗಾಣ ಬಿಡಬೇಡಿ ಅಂತ ದಮ್ಮು ತಾಕತ್ ಯಾಕೆ ತೋರಿಸಿಲ್ಲ ಅಂತ ನಾವ್ ಹೇಳ್ತೀವಲ್ರಿ. ಆ ತೆಲಂಗಾಣಕ್ ನೀರ್ ಬಿಡಬಾರ್ದಂತ ಇವ್ರು ಒಬ್ಬರು ಹೇಳಿದ್ರ, ಚಕಾರ ಶಬ್ದ ಎತ್ತಿದ್ರ ಅಂತ ತಿಳ್ಕರಿ, ನೀರ್ ಬಿಡ್ತದಿಲ್ಲ. ಒಬ್ಬ ರಾಜು ಗೌಡ ಮಾಜಿ ಸಚಿವ ಆದಂತವ್ ಗಲಾಟೆ ಮಾಡಿ ನೀರ್ ಸ್ಟಾಪ್ ಮಾಡಿದ ತಕ್ಷಣ ಇವ್ರಿಗೆ ತಾಕತ್ತಾಗಲ್ಲ, ಒಂದ್ ಹನಿ ನೀರ್ ತೆಲಂಗಾಣಕ್ ಬಿಡ್ಲಿಲ್ಲ. ನಾನ್ ರೈತರಿಗೆ ಹೇಳ್ಬಿಟ್ಟೆ, ಬಿಟ್ರೆ ಸೀದಾ ನದಿಗೆ ದುಂಕ್ಪಾವು, ಇಲ್ಲ ಚೀಫ್ ಇಂಜಿನಿಯರ್ ವರೆಗೂ ಹೇಳಿದೆ, ಒಂದ್ ಹನಿ ನೀರ್ ಇಲ್ಲಿಂದ ನೀವ್ ಏನಾದ್ರು ತೆಲಂಗಾಣಕ್ಕೆ ಹೋದ್ರೆ ನೀರಿನ ಜೊತೆಗೆ ನೀವು ಹೋಗ್ಬೇಕಾಗಿತ್ತ, ಹುಷಾರ್ ಅಂತ ಹೇಳಿದ್ವಿ. ಆ ಕೆಲಸ ಇವ್ರು ಯಾರು ಮಾಡಿದ್ರೆ ಒಂದ್ ಹನಿ ನೀರು ಹೋಗ್ತಿದ್ದಿಲ್ಲ. ಏನ್ ಜನರು ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಿ, ಜನರಿಗೆ ಏನ್ ಭರವಸೆ ಕೊಡ್ತೀರಾ? ಸರ್ಕಾರಕ್ಕೆ ಇಷ್ಟೇ ಹೇಳೋದು, ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿಯಿಂದ ಓಟ್ ಹಾಕಿ ಜನರು ಗೆದ್ದಿಸಿದ್ದಾರೆ, ಕಾಂಗ್ರೆಸ್ ಪಕ್ಷ ತಂದಿದ್ದಾರೆ, ರೈತರಿಗೆ ಏನೋ ನೀವು ಒಳ್ಳೇದು ಮಾಡ್ತೀರ ಅಂತ ತಿಳಿದಿದ್ದಾರೆ. ಈ ತರ ಮೋಸ ಮಾಡಿದ್ರು ನೀವು ಕಣ್ಣು ಮುಚ್ಕೊಂಡು ಕುಂದ್ರಕ್ ಹೋಗ್ಬಾರ್ದು. ಯಾಕಂದ್ರೆ ಏನಾಗ್ತದೆ, ಹೌದ್ರಿ ತೆಲಂಗಾಣಕ್ಕೆ ಯಾವ ಪ್ರೀತಿಯಿಂದ ನೀರು ಬಿಟ್ರಿ? ಕುಡಿಯೋ ನೀರು ಯಾರು ಬಂದು ನಿಮ್ಗೆ ಕೇಳಿದ್ರಿ, ಯಾರು ಬಂದು ಸಚಿವರು ಕೇಳ್ತಾರಂತಂದ್ರೆ ನೀವು ನೀರು ಬಿಟ್ರಂದ್ರೆ ನಮ್ಮ ಹತ್ರ ಐತೆ ಅಲ್ಲ. ಈಗ ಅದೇ ತರ ನಾನ್ ನಿಮಗೂ ನೇರ ಪ್ರಶ್ನೆ, ತೆಲಂಗಾಣದವ್ರು ನಿಮ್ಗೆ ಬಂದು ಮೆಮೊಡಮ್ ಕೂಡ ನೀರು ಬಿಟ್ರಿ, ಅದೇ ನೀವು ಕೊಯ್ನಾ ಡ್ಯಾಮಿಂದ ನೀರು ಬಿಡಿಸ್ಬೇಕಂದ್ರೆ ಒಂದು ಲೆಟರ್ ಬರ್ದ್ರೆ ಹೆಂಗ್ ಸರ್? ನೀರಿಂದ ಅಷ್ಟು ತೊಂದರೆ ಆದಪ್ಪ ಅಂದ್ರೆ ಅಲ್ಲಿ ಹೋಗಿ ಡೆಲಿಗೇಷನ್ ತಗೊಂಡೋಗಿ ನೀರು ತರಬೇಕಾಗಿತ್ತು. ಇನ್ನೊಂದು ಶಿವರೇ, ಯಾವಾಗ್ಲೂ ನಮ್ಮ ಭಾಗದಲ್ಲಿ ನೀರು ಬಿಡ್ಬೇಕಂತಂದ್ರು ಯಾವುದೇ ರಾಜ್ಯ ಸರ್ಕಾರ 5 ಕೋಟಿ ಡಿಪಾಸಿಟ್ ಮಾಡಿ 1 TMC ನೀರು ತಂದಾರ ಮೊದಲೆಲ್ಲ. ನೀವು ತೆಗೆದು ನೋಡ್ರಿ. ಹಂಗಾರೆ ಇವ್ರು ನಮ್ಗೆ ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿ ಡೆಪಾಸಿಟ್ ಇಡ್ಬೇಕಾದ್ರೆ ತೆಲಂಗಾಣ ಬಿಟ್ಬಿಟ್ರು. ತೆಲಂಗಾಣಕ್ಕೆ ಇವ್ರು ನೀರು ಬಿಟ್ಟು ಯಾರೇನು CM ಗಮನದಾಗಿಲ್ಲ, ಇರಿಗೇಷನ್ ಸಚಿವರು ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡ್ಬೇಕಲ್ಲ. ಹಂಗಾರೆ ಮತ್ತೆ ಹೆಂಗ್ ಮಾಡ್ತಾರೆ?
ನೀರ್ ಬಿಟ್ಟವ್ರಲ್ಲ, ಸಚಿವರೇ ಬಿಡು ಅಂತ ಹೇಳಿದಾಗ ಅವ್ರ ಹೆಂಗ್ ಸಸ್ಪೆಂಡ್ ಮಾಡ್ತಾರೆ? ಲೆಟರ್ ಎಲ್ಲಿದೆ? ಆಮೇಲೆ ಕೊಟ್ರಲ್ಲ ಲೆಟ್ರು. ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ನಿಮ್ಮ ಮಾಧ್ಯಮದವರೆಲ್ಲ ತಿರುಗಿ ಬಿದ್ದ ಮೇಲೆ ಕೊಟ್ರು ಎಲ್ಲ ಮಾಧ್ಯಮ. ಕನಿಷ್ಠ ಅಧಿಕಾರಿಗಳಿಗೆ 5 ದಿನ ನೀರು ನದಿಯಲ್ಲಿ ಹರಿದರೆ ಎಷ್ಟು TMC ಹೋಗುತ್ತೆ ಅನ್ನೋ ಗಣಿತ ಗೊತ್ತಿಲ್ಲ ಅಂದ್ರೆ ಅವ್ರ ಯಾವ ಸೀಮೆ ಅಧಿಕಾರಿಗಳು? ಅವ್ರಿಗೆ ಏನಾದ್ರೆ ಇಲ್ಲಾಂದ್ರೆ ನೀನ್ ಚೇಂಜ್ ಮಾಡ್ತೀವಿ ಅಂತಾರೆ. ಅವ್ರಿಗೆ ನಮ್ಮ ಭಾಗದ ರೈತರ ಕಷ್ಟ ಏನ್ ಗೊತ್ತಿದೆ? ಅವ್ರು ಇವತ್ತು ಇಲ್ಲ, ನಾಳೆ ರೈತ ಬಂದು ಕತ್ತು ಪಟ್ಟಿ ಹಿಡ್ಕೊಂಡು ಮಕ್ಕಳ ಮೇಲೆ ಹೊಡಿತಾರೆ, ಬಿಟ್ಟರ ರೈತ ಅನ್ನೋ ಭಯ ಇಲ್ವಾ ಅಂತ? ಅವ್ರು ಬೆಂಗಳೂರು ಓಡೆ ಬರ್ತಾರಲ್ರಿ ಆಫೀಸ್ ಕೀಲಿ ಹಾಕೆಂದು. ರೈತರು ನೀರು ಬಿಟ್ಟ ಬರ್ತಾರ ಅಂದ ತಕ್ಷಣ ಗೊತ್ತಾಗ ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಇದೇ ಮಾಡ್ಕೊಂತ ಇಷ್ಟು ದಿನ ಬಂದಾರೆ, ಈಗಲೂ ಇದೇ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ರೈತರು, ನಾನು ಹೇಳ್ತೇನಲ್ರಿ, ನಾನು ಇನ್ಮೇಲೆ ಹೋಗ್ಬೇಕಾದಾಗ ಈ ಮಂಡ್ಯ ರೈತರ ಹತ್ರ ಕರ್ಕೊಂಡು ಹೋಗಿ, ಇಲ್ಲ ಅವ್ರ ಕಡೆಯಿಂದ ನಮ್ಮ ರೈತರಿಗೆ ಟ್ರೈನಿಂಗ್ ಕೊಡಿಸ್ತೀವಿ, ಇಲ್ಲ ಕಾವೇರಿ ನೀರನ್ನ ತೊಗೊಂಡೋಗಿ ಸ್ವಲ್ಪ ಕೃಷ್ಣಾಗ ಮಿಕ್ಸ್ ಮಾಡ್ತೀವಿ. ಇಲ್ಲಿ ಹೆಂಗೆ ಪೌರುಷಾಗಿ ಹೋರಾಟ, ನನ್ನ ಸ್ನೇಹಿತರ ಕೆಲವೊಂದು ಜನ ಕಾವೇರಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಒಂದು 4 ಜನ ಶಾಸಕರು ಅವ್ರು ರೈತರ ಪರ ಹೋರಾಟ ಮಾಡಕ್ಕೆ ಹೋಗಿದ್ರು. ಹೋದಂಥ ಸಂದರ್ಭ ಅವ್ರು ಹೇಳಿದ ಮಾತು ನನಗೆ ಗೊತ್ತಿಲ್ಲ, ನನ್ನ ಸ್ನೇಹಿತರು ಹೇಳಿದ್ದು, ಕೈ ಮಾಡ್ತಿರಂತ ಗಾಡಿ ಮೇಲೆ ನಿಂತಿಂಗ ರೈತರೆಲ್ಲ ಅವ್ರನ್ನ ಎದಿ ಮೇಲೆ ಹಂಗೆ ಹಿಡಿದು ಕೆಳಗಿಳಿಸಿ, ನೀವೇನಿಲ್ಲ ಯಾವ್ದಾರು ಪ್ರಚಾರಕ್ಕೆ ಬಂದಿರ, ಹೋರಾಟಕ್ಕೆ ಮಾಡಕ್ಕೆ ಬಂದು ನಮ್ಗೆ ಕೂಡ ನಡ್ಕಂತ ಬರ್ರಿ, ನೀವೇನು ಗಾಡಿಯಲ್ಲಿ ಶೋಕಿ ಮಾಡೋದು ಅಂತೇಳಿ ಬಟ್ಟಿ ಹರಿದು ಕೆಳಗಿಳಿಸಿದ್ರಂತೆ. ಆ ಥರ ನಮ್ಮ ರೈತರು. ನಾನು ಕೂಡ ಮಂಡ್ಯ ಜಿಲ್ಲೆಯವನು, ಮದ್ದೂರು ತಾಲೂಕುನು, ಕೀಲಾರ ಅನ್ನೋ ಇದರಲ್ಲಿ ಹೈಸ್ಕೂಲ್ ಓದ್ಬೇಕಾರೆ ಕಾವೇರಿ ಗಲಾಟೆ ಅಂದ್ರೆ ನಮ್ಗೆ 10-15 ದಿನ ಬಂದ್ ಆಗ್ಬಿಡೋದಲ್ಲ. ಬೆಂಗಳೂರು ಮೈಸೂರು ರೋಡಲ್ಲಿ ಓಡಾಡಕ್ಕಾಯ್ತಿರಲ್ಲ. ಗೆಜ್ಲಿಗೆರೆ, ಬೂದ್ನೂರು, ಮದ್ದೂರು ಎಲ್ಲಾ ಕಡೆ, ಇಂಡ್ವಾಳ ಎಲ್ಲಾ ಕಡೆ ಪ್ರತಿಭಟನೆಗಳಾಗದು. ಸಿದ್ದರಾಮಯ್ಯನವರು ನಮ್ಮೂರ್ಲಿ ಕಾವೇರಿ ಗಲಾಟೆಗೆ ನಾವೆಲ್ಲ ರಸ್ತೆ ತಡೆ ಮಾಡ್ತಿರ್ತೀವಿ. ಆಗ ಮಾಜಿ ಶಾಸಕರವರು ಸೋತಿರ್ತಾರೆ 99 ಚುನಾವಣೆನ. ಗೆಜ್ಲಿಗೆರೆ ಮಾರ್ಗ ಹೋಗಕ್ಕಾಗದೆ ನಮ್ಮ ಬೆಸೂರಳ್ಳಿ ಮಾರ್ಗ, ಕಿಲಾರ ಮಾರ್ಗ ಮಂಡ್ಯಕ್ಕೆ ಹೋಗಕ್ ಬರ್ತಾರೆ. ನಾನು ಹೋರಾಟ ಮಾಡ್ತೀನಿ, ದಳದಲ್ಲಿ ಇರ್ತಾರ ಅವರು, ಜನತಾ ದಳದಲ್ಲಿ ಇರ್ತಾರ ಅವರು. ನಾವೇ ಅಡ್ಡ ಹಾಕಿರ್ತೀವಿ ಅವ್ರನ್ನ. ನಾನು ರೈತನೇ ತಾನೆ. ಅವತ್ತು ಇಲ್ಲ ಕಣ್ರೆ ಹೋರಾಟ ಮಾಡ್ತೀವಿ ಅಂತ ಅಲ್ಲಿ ಬಿಡ್ಸ್ಕೊಂಡು ಹೋಗ್ತಾರೆ. ಮಂಡ್ಯ ಜಿಲ್ಲೆಯ ಹೋರಾಟದ ಪರಿ ಅದು ಬೇರೆ ಕತೆ. ಆದ್ರೆ ಹಂಗಿದೆ. ನಮ್ನು ಯಾಮಾರ್ಸವ್ರೆ. ನೀವೇನ್ ಹಂಗ ಅನ್ಕೋಬಿಡಿ, ನಮ್ KRS ನಮ್ನು ಯಾಮಾರ್ಸವ್ರೆ. ಆದ್ರೆ ನಾವು ಸ್ವಲ್ಪ ಗಟ್ಟಿ ಆಗಿದೀವಿ ಅಂತ ಲೈಟ್ ಆಗಿ ಯಾಮಾರ್ಸವ್ರೆ. ಆದ್ರೆ ನನ್ ಕಾಡೋ ಪ್ರಶ್ನೆ ಸರ್, ನಾನು ಒಬ್ಬ ರೈತನಾಗಿ, ನಾನು ಕಾವೇರಿ ಕೊಳ್ಳದಿಂದ ಬಂದವನಾಗಿ, ನಮ್ಮ ರೈತರಿಗೆ ನೀರಿಲ್ಲ, ಪ್ರತಿಭಟನೆ ಮಾಡ್ಬೇಕು, ಗೇಟ್ ಕಿತ್ತಾಕೊಂಡು ನೀರು ಬಿಟ್ಕೋಬೇಕು, ಕೋರ್ಟ್ಗೆ ಹೋಗ್ಬೇಕು ನಮ್ಮ ರೈತರು. ತೆಲಂಗಾಣದಲ್ಲೇ 8 ಜನ ಕಾಂಗ್ರೆಸ್ MLA ಬಂದು ಲೆಟರ್ ಕೊಟ್ಟ ತಕ್ಷಣ ಕಮಾನ್ ಎತ್ತಿ ಗೇಟು. ನಾನು ಹೇಳೋದು ಇವ್ರಿಗೆ ಆದೇಶ ಪ್ರತಿ ಇಲ್ದೆ ನೀರು ಬಿಡ್ತಾರೆ ಅಧಿಕಾರಿಗಳು ಅಂತಂದ್ರೆ ಇವ್ರು ಯಾವ ಸೀಮೆ ಕೆಲಸ ಮಾಡ್ತಾರೆ ಇವರು? ಎಲ್ಲಿ ಇವರು ನಮ್ಮ ರಾಜ್ಯಕ್ಕೆ ನಮ್ಮ ಜನರಿಗೆ ಒಳ್ಳೇದಾಗಲಂತ ಕೆಲಸ ಮಾಡಂಗಿಲ್ರಿ. ತೆಲಂಗಾಣಕ್ಕೆ ಒಳ್ಳೇದಾಗ ಬಟ್ ನಿಮ್ ಜನಕ್ಕೆ ಇವೆಲ್ಲ ನೆಕ್ಸ್ಟ್ ತಲೆಯಲ್ಲಿ ಇರುತ್ತಾ ಏನೇನ್ ಮಾಡ್ತಾವ್ರ ಇವರೆಲ್ಲ ಅಂತ? ಸರ್ ಇವ್ರು ಏನೋ ತಿಳಿದಿದ್ದಾರೆ, 3 ವರ್ಷ ಎಲೆಕ್ಷನ್ ದೂರ ಇದೆ, ಲಾಸ್ಟ್ ವರ್ಷ ನಾವು ನೀರು ಚೆನ್ನಾಗಿ ಬಿಟ್ಬಿಡೋಮು, ಇವೆಲ್ಲ ಮರಿತಾರಂತ. ಜನರು ಮರೆಯಂಗಿಲ್ಲ ಸರ್, ಜನರು ಮರೆಯಂಗಿಲ್ಲ. ಅದೇ ಕಾವೇರಿ ಹೋರಾಟ ನಡೆದಾಗ ನೀರು ಬಿಟ್ಟಂತ ಸಂದರ್ಭದಾಗ ಅಂಬರೀಷ್ ಅಣ್ಣ ರಾಜೀನಾಮೆ ಕೊಟ್ರು ಸೆಂಟ್ರಲ್ ಮಿನಿಸ್ಟರ್. ಇವತ್ತು ಅಂಬರೀಷ್ ಅಣ್ಣ ಇಲ್ಲಂದ್ರೂ ಜನರು ಅದನ್ನ ನೆನ್ಪಿಟ್ಟಿದ್ದಾರೆ. ಅದಕ್ಕೆ ಮಂಡ್ಯದ ಗಂಡು ಅಂತ ಇಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ರೈತರು ಮರೆಯಂಗಿಲ್ಲ, ನಮ್ಮ ರೈತರು ಭಾಳ ಹುಷಾರಾಗಿ ಬಿಟ್ಟಿದ್ದಾರೆ. ನೀವು ನೀರು ಬಿಡೋದು ಏನಾದ್ರೂ ತೆಲಂಗಾಣಕ್ಕೆ ನೀರು ಅಂದ್ರೆ ಒಂದ್ ಹನಿ ನೀರು ಹೋಗಕ್ ಬಿಡ್ತದಿಲ್ಲ ನಮ್ಮ ರೈತರು. ಅವ್ರಿಗೆ ಮೋಸ ಮಾಡಿದ್ದೇನಪ್ಪ ಅಂದ್ರೆ, ಯಾಮರ್ಸಿದ್ದೇನಪ್ಪ ಅಂದ್ರೆ, ನಿಮ್ ಸುರ್ಪುರು, ಶಾಪುರು, ಯಾತಗಿರಿ ಕುಡಿಯೋ ನೀರಿನ ತೊಂದರೆ ಅದ, ಅದಕ್ಕೆ ಬಿಡ್ತೀನಿ ಅಂತೇಳಿ ಯಾಮರ್ಸಿದ್ರು. ನದಿ ಬಿಡ್ಬೇಕಾರೆ ನಾವು ಹೋಗಿ ಗಲಾಟೆ ಮಾಡಿದ್ಮೇಲೆ ಗೊತ್ತಾಯ್ತು ಜನರಿಗೆ. ಈಗ ರೊಚ್ಚಿಗೆದ್ದಿದಾರೆ ಜನ. ಇನ್ನೊಂದು ಜನರು ನಮ್ಮ ಹುಷಾರಾಗಿ ಬಿಟ್ಟಿದ್ದಾರೆ. ಇನ್ನು ನಮ್ಮ ಇವ್ರು ಕೋರ್ಟಿಗೆ ಹೋಗಿದ್ದು ರಾಜುಗೌಡ ವಿರುದ್ಧ ಅಲ್ರಿ. ಬಟ್ ನನ್ಗೆ ಏನ್ ಗೊತ್ತಾ ಗೌಡ್ರೆ, ನನ್ಗನ್ಸಿರೋದು ಸಚಿವರು ಮಾತಾಡ್ಬೇಕಾರೆ ಇವ್ರು ಕೋರ್ಟ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ. ನೀವು ಸರಿಯಾಗಿ ನೀರು ಬಿಟ್ಟಿದ್ರೆ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು? ಸಚಿವರಿಗೆ ನಾನು ನಿಮ್ಮ ಪ್ರಕಾರ ನನ್ಗೆ ಸಚಿವರಿಗೆ ಎಷ್ಟು 1000 ಕ್ಯೂಸೆಕ್ಸ್ ನೀರು 24 ಗಂಟೆ ಇರೋದು 1 TMC ಆಗುತ್ತೆ ಅಂತ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ. ತೆಲಂಗಾಣಗೆ ನೀರು ಹೋಗ್ಬೇಕಾದ್ರೆ ನದಿಲೇ ಹೆಚ್ಚು ಕಮ್ಮಿ 4 TMC ಇದಾಗತ್ತೆ ಅನ್ನೋ ಕನಿಷ್ಠ ಇಲ್ವಲ್ಲ? ಅದರಲ್ಲಿ ಇವರೆಲ್ಲರೂ ಎಷ್ಟು ಕಿಲೋಮೀಟರ್ ಅಲ್ಲಿಂದ ಅಲ್ಲಿಗೆ ಆ ಬಾರ್ಡರ್ ದಾಟಬೇಕು ಅಂದ್ರೆ? ನಮ್ಮ ಬಾರ್ಡರ್ ದಾಟಬೇಕಂದ್ರೆ 130 ಕಿಲೋಮೀಟರ್ ಬೇಕು. 130 ಕಿಲೋಮೀಟರ್ ನದಿಲಿ ನೀರು ಹರಿಬೇಕಾದ್ರೆ ಅಲ್ಲಿ ಇವರು ಸುರ್ಪುರು, ಶಾಪುರು, ಯಾತಗಿರಿ ಉಸುಗೊಡ್ದು ಉಸುಗುಲ್ ಊಟಿ ಮಾಡಿ ನಮ್ಮ ನದಿನ ಬರ್ಡ್ ಮಾಡಿ ಹಾಕ್ಬಿಟ್ಟಿರ್ರೆ. ನೀರ್ ಅಲ್ಲೇ ಹೋಗ್ಬಿಡುತ್ತೆ. ನೀರು ಅಲ್ಲೇ ನಿಮ್ಮ ತುಂಬ್ಕೊಂಡು ಹೋಗ್ಬೇಕು. 4 TMC ನೀರು ಬರೀ ಇವು ತೆಗ್ಗಳು ಮುಚ್ಚಕ್ ಹೋಗ್ತವೆ. ಅಲ್ಲಿಗೆ ತೆಲಂಗಾಣಕ್ಕೆ ಹೋಗ್ಬೇಕಾದ್ರೆ 8 TMC ಮ್ಯಾಲ ನೀರು ಹೋದಷ್ಟೇ ಕೌಂಟ್ ಬರ್ತದ ಅಲ್ಲಿ. ಆದ್ರೆ ನನಗೆ ಆಶ್ಚರ್ಯ, ಸಚಿವರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ವಲ್ಲ ಅಂತ. ಸಚಿವರು ಅದ್ರ ಬಗ್ಗೆ ಒಂದಿನೂ ಮಾತಾಡ್ಲಿಲ್ಲ. ರಾಜುಗೌಡರು ತಪ್ಪು ಸಂದೇಶ ಆಯ್ತು ರೀ, ರಾಜುಗೌಡರು ತಪ್ಪು ಸಂದೇಶ ಕೊಟ್ರೆ ನೀವು ನಿಮ್ಮ ಸರಿಯಾದ ಸಂದೇಶ ಕೊಡಿ. ನೀವು ಸರಿಯಾದ ಸಂದೇಶ ಕೊಡ್ರಿ. ನಾವು 5 ದಿನದಲ್ಲಿ ಇಷ್ಟು ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದೇವೆ. 1 ಕ್ಯೂಸೆಕ್ಸ್ ನೀರಿಂದ
ನೀವು ಒಂದು ದಿನ ನೀರು ಬಿಟ್ರಿ ಅಂತಂತಂದ್ರೆ 125 ಎಕರೆಗೆ ನೀರು ಬಿಡ್ಬೋದು. ನಾವು 5 ಬೆಳೆ, ಒಂದು ಕೌಳಿಗೆ 5 ರಿಂದ 6 ಬೆಳೆ ನೀರು ಕೊಡ್ತೀವಿ. 25 ರಿಂದ 30 ಎಕರೆ 1 ಕ್ಯೂಸೆಕ್ಸ್ ನೀರಿಂದ ನೀರಾವರಿ ನಾವು ಮಾಡಬಹುದು. ನೀವು 1 TMC ನೀರಿಂದ ಎಷ್ಟು 1000 ಎಕರೆ ನೀರಾವರಿ ಮಾಡಬಹುದು? ಸುಮಾರು 50,000 ಎಕರೆ ನೀರಾವರಿ ಮಾಡೋದು. ಅಂದ್ರೆ ನಾನು ಫಸ್ಟ್ ಇಂದ ಲಾಸ್ಟ್ ವರೆಗೆ ಇವ್ರು ಹೇಳಿದ ಪ್ರಕಾರ 1.29 TMC ಅಷ್ಟೇ ಬಿಟ್ಟಿವಿ ಅಂತ ಹೇಳ್ತಾರೆ. 80,000 ಎಕರೆ ನೀರಾವರಿ ಮಾಡ್ಬೋದ್ರಿ. ಮತ್ ನೀವು 80,000 ಎಕರೆ ಮೋಸ ಮಾಡಿದ್ರಲ್ಲ, ನೀವು ಕಳ್ಳ ಲೆಕ್ಕ ಕೊಟ್ರೆ ನೀವು ಇಷ್ಟು ಜನಕ್ಕೆ ಮೋಸ ಮಾಡಿದ್ರಿ. ನನ್ನ ಪ್ರಕಾರ 10 TMC ನೀರು ಬಿಟ್ಟಿದ್ರಿ ನೀವು. ಸುವರ್ಣ ಚಾನಲ್ ಅಲ್ಲಿ ಬಂತು 13 TMC ನೀರು ಬಿಟ್ಟದ ಅಂತ ಅವ್ರು ನನಗಿಂತ ಡೀಟೇಲಿಂಗ್ ಆಗಿ ಹೋಗಿದ್ರು ಮಾಧ್ಯಮದವರು. ನೀವು ಜನರ ಕಣ್ಣು ಮುಚ್ಚಕ್ ಸಾಧ್ಯ ಅಲ್ಲ. ಗೌಡ್ರೆ, ಕರ್ನಾಟಕದ ಯಾವುದೇ ಮೂಲೆಯ ರೈತನಿಗೆ 11,024 ಗಂಟೆ ಇರಿದ್ರೆ 1 TMC ಅಂತ ಲೆಕ್ಕ ಗೊತ್ತು. 100-106 ಕಿಲೋಮೀಟರ್ ವ್ಯಾಪ್ತಿ ಅರಿಬೇಕಲ್ಲ ತೆಲಂಗಾಣಗೆ ಹೋಗ್ಬೇಕಾರೆ. ಅಲ್ಲಿ 5 ದಿನ ನೀರ್ ಬಿಟ್ರೆ ಎಷ್ಟು TMC ಆಗತ್ತೆ ಅನ್ನೋ ಜ್ಞಾನ ರೈತರಿಗಿಲ್ಲ ಅಂತ ಇವ್ರು ಅನ್ಕೊಂಡವ್ರೆ. ರೈತರೇನ್ ದಡ್ರಲ್ಲ. ಯಾಕಂದ್ರ ಎಲ್ಲ ಲೆಕ್ಕ ನಿಮ್ಗೆ ಸಿಗ್ತದೆ. ಇದು RN ಶೆಟ್ಟಿ ಪವರ್ ಹೌಸ್ ಇಂದ ನೀರ್ ಬಿಡ್ತಾರೆ. RM ಶೆಟ್ಟಿ ಪವರ್ ಹೌಸ್ ನಲ್ಲಿ ಫ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೇಕು. ಎಲ್ಲ ಹೋಗಂದ್ರ 7,000 ಕ್ಯೂಸೆಕ್ಸ್ ಮೇಲೆ ನೀರ್ ಬಿಟ್ಟಾಗ ಸ್ಟಾರ್ಟ್ ಆಗ್ತದೆ, ಕರೆಂಟ್ ಉತ್ಪಾದನೆ ಆಗ್ತದೆ. ಅಲ್ಲಿ ಎಷ್ಟು ಕರೆಂಟ್ ಉತ್ಪಾದನೆ ಆಗಿದೆ ಅಂತ ನೀವು ಲೆಕ್ಕನು ಸಿಗ್ತದೆ ನಿಮ್ಗೆ. ರಾಜುಗೌಡ ಸುಳ್ಳು ಹೇಳ್ತಾನಂತಿರಲ್ಲ, ತಪ್ಪು ಸಂದೆ. ನೀವು ಅದನ್ನ ಲೆಕ್ಕ ಹಾಕಿರ್ ಸಿಗ್ತದೆ ನಿಮ್ಗೆ. ನೀವು ಆ ಪವರ್ ಹೌಸ್ ಇಂದ ಯಾಕೆ ನೀರ್ ಬಿಟ್ರಿ? ಕರೆಂಟ್ನು ಅಲ್ಲಿ ಅವರಿಗೆ ಲಾಭ ಆಗಿರ್ಬೇಕು. RN ಶೆಟ್ಟಿ ಅವರಿಗೆ ಎಕ್ಸ್ಟ್ರಾ ನೀರ್ನು ನಿಮ್ಗೆ ಹೋಗಿರ್ಬೋದು. ನೀವು ಒಂದು ದಿನಕ್ಕೆ ನಿಮ್ಮ ಒಂದು ತಾಸಿಗೆ ಮಿನಿಮಮ್ 25,000 ರಿಂದ 30,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ. 5 ದಿನ ನೀರು ಬಿಟ್ಟಿದ್ದಾರೆ. ಲೆಕ್ಕ ಹಾಕಿ ನಿಮ್ಗೆ ಎಷ್ಟು TMC ಅಂತ ಗೊತ್ತಾಗಿಬಿಡ್ತದೆ. ದಿನಕ್ಕೆ 2 TMC ಮೇಲೆ 2 TMC 3 TMC ನೀರು ಬಿಟ್ಟಾರೆ ಇವ್ರು ಹೇಳ್ತಾರ. ಅದ್ ರಾಜುಗೌಡ ಆಯ್ತ್ರಿ, ನೀವು ಸರಿಯಾದ ಸಂದೇಶ ಕೊಟ್ರಲ್ಲ. ಎಸ್, ಈಗ ನೋಡಿ ನೀವೆಲ್ಲ ಸ್ಟ್ರಾಂಗ್ ಇದ್ದೀರಿ. ಈ ಟೈಮ್ ಅಲ್ಲೇ ಈ ಕತೆ ಮಾಡೋರೆ. ಮತ್ತೇನ್ ಎಚ್ಚರಿಕೆ ಕೊಡ್ತೀರಿ ಈಗ ಸರ್ಕಾರಕ್ಕೆ? ಹಂಗಾರೆ ಆ ಸರ್ಕಾರಕ್ಕೆ ಒಂದೇ ಮಾತು ಹೇಳ್ತೇನೆ, ರಾಜುಗೌಡ ಸೋತಿರ್ಬೋದು, ಸತ್ತಿಲ್ಲ. ರೈತರ ಪರ ಯಾವತ್ತು ಹೋರಾಟಕ್ಕೆ ನಾವು ರೆಡಿ ಇದ್ವಿ. ರೈತರಿಗೋಸ್ಕರ ಇನ್ನೊಂದಲ್ಲ, ನಮ್ಮ ತಮ್ಮನ ಮೇಲೆ ಸುಮ್ನೆ ಒಂದು ಕೇಸ್ ಮಾಡಿದ್ದಾರೆ. ನಮ್ಮ ತಮ್ಮ ಒಂದು ಸಂದೇಶ ಏನ್ ಹೇಳ್ದ, ರೈತರು ಯಾರಿಗೆ ಸುಳ್ಳು ಹೇಳ್ತಾರೆ, ರೈತರಿಗೆ ಯಾರು ಸುಳ್ಳು ಹೇಳ, ರಾಜಕಾರಣಿ ನನ್ನ ಹಿಡಿದು ಅಂತ ತನ್ನ ಹಿಡಿದು ಬಬ್ಲುಗೌಡ ಆಗಿರ್ಲಿ ರಾಜುಗೌಡ ಆಗ್ಲಿ ಬೇರೆ ರೈತರಿಗೆ ಮೋಸ ಮಾಡಿ ಹೋಗಿ ಮತ್ತೆ ಬಂದ್ರೆ ಅವ್ರಿಗೆ ಚಪ್ಪಲಿ ಹಾರ ಹಾಕ್ಬೇಕಂತ ಹೇಳ್ದ. ಅದಕ್ಕೊಂದಕ್ಕೆ ಅವನ ಮೇಲೆ ಕೇಸ್ ಮಾಡಿದ್ರು. ಹೌದಾ? ಇನ್ನೊಂದು ನಮ್ಮ ಮೇಲೆ FIR ಮಾಡಿ ಇಟ್ಟಾರ. ಅದು ಇವ್ರಿಗೆ ಏಟ್ ಬಿದ್ದಿದೆ ಅಂತೇಳಿ ಒಂದು FIR ಮಾಡಿ ಇಟ್ಟಿದ್ದಾರೆ. ಇನ್ನು ಯಾರ ಹೆಸರು ಅದ್ರಾಗ ಏನು ಸೇರ್ಸಿಲ್ಲ. ಯಾವ ಬೇಕಾದ್ರೂ ಸೇರ್ಸ್ಬೋದು. ನೀವು ಗುಂಡ್ ಹಾಕೋವರೆಗೂ ಜೀವ ಇರೋವರೆಗೂ ನಾವು ರೈತರ ವಿರುದ್ಧ ಯಾರು ಹೋಗ್ತಾರ ಅವ್ರ ವಿರುದ್ಧ ಹೋರಾಟ ಮಾಡವ್ರೆ. ಈಗ ನಮ್ಮ ಪಾರ್ಟಿ ಬಿಟ್ಟಿಲ್ಲ. ನಮ್ಮ ರೈತರ ಜಮೀನಿಗೆ ನೀರ್ ಬಿಡದೆ ಇವ್ರು ತೆಲಂಗಾಣಗ್ ನೀರ್ ಬಿಟ್ಕೊಂಡ್ ನಿಂತಿದ್ರೆ ರೈತರು ಇನ್ನು ಏನ್ ಬೇಕಾರೋ ರೀತಿ ಪ್ರತಿಭಟನೆ ಮಾಡ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾನು ಬಿಟ್ಟಿಲ್ಲ. ನಾನು ಅವರಿಗೆ ನೇರವಾಗಿ ಪ್ರಶ್ನೆ, ಈ ಹನಿ ಟ್ಯಾಪ್ ಬದಲು ನಮ್ದು ಈ ತೆಲಂಗಾಣಕ್ ಬಿಟ್ಟು ನೀರ್ ಬಗ್ಗೆ ನೀವು ಹೋರಾಟ ಮಾಡಿದ್ರೆ ನಿಮ್ಗೆ ಬಂದು ನಾನು ಸಲ್ಯೂಟ್ ಹೊಡಿತಿದ್ದೆ. ಇಷ್ಟು ಬನ ಅಂತಂದು ನಮ್ಮವ್ರಿಗೆ ನಾನು ಬಿಟ್ಟಿಲ್ಲ. ಅದು ಇಶ್ಯೂ ತಗೊಂಡ್ ಬಿಟ್ಟಿದ್ರೆ ರಾಜಗೌಡ್ರಿಗೆ ಪಾರ್ಟಿನೂ ಮುಖ್ಯ ಇಲ್ಲ, ಏನು ಮುಖ್ಯ ಇಲ್ಲ, ಜನ ಮುಖ್ಯ. ನನ್ ಜನ ಮುಖ್ಯ, ಎಲ್ರಿಗೂ ಅವರೇ ಮುಖ್ಯ ಆಗ್ಬೇಕು. ಜನ ಸರ್, ನಮ್ಮ ರೈತರ ಪಾರ್ಟಿ ಸೆಕೆಂಡ್. ಈಗ 2 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಜೀವ ನೀವು ಎಷ್ಟು ಶಾಪುರ್ ಕಾನ್ಸ್ಟಿಟ್ಯೂನ್ಸಿ ಸಚಿವರ ಕ್ಷೇತ್ರದವ್ರೆ. ಸಚಿವರ ಗಮನಕ್ಕೆ ಆಯ್ತಾ ಇಲ್ವಾ ಕೇಳ್ಬೇಕು ಅವ್ರಿಗೆ. ನಾವು ಎಲ್ಲ ಮಾಧ್ಯಮದಲ್ಲಿ ಪೇಪರ್ ಎಲ್ಲ ಬಂದು ನಾವು ನೋಡಿದ್ವಿ, 2 ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತೇಳಿ. ನೀರ್ ಬಂದ್ ಆಯ್ತಂತ ತಕ್ಷಣ ಪಾಪ ರೈತ ಸಂಘದವರು ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ ನನಗೆ ಬಿಟ್ರು. ಮತ್ತ ಅವೆಲ್ಲ ನೋಡಿ ನಾನು ಕೋರ್ಟಿಗೆ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗಲ್ಲ ಸರ್? ಈ ಕಡೆ ಮುಖ್ಯಮಂತ್ರಿಗಳು ಮಾತು ಕೇಳಂಗಿಲ್ಲ ಸರ್, ನೀರಾವರಿ ಸಚಿವರು ಕೇಳಂಗಿಲ್ಲ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಇದುವರೆಗೂ ಡ್ಯಾಮ್ ಭೇಟಿನೂ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದಾಗ ಮತ್ತೆ ನಾವ್ ಯಾರ ಮೊರೆ ಹೋಗ್ಬೇಕು ಸರ್? ಕೋರ್ಟ್ ಎಲ್ಲ ನಮ್ಮ ಪಾಲಿಗೆ ನಿಂದ್ರದು. ನಿಜ ಹೇಳ್ತೀವಿ, ಸರ್ಕಾರಗಳು ಬಂದ್ರೆ ಏನೋ ಮಾಡ್ತಾ ಉದ್ಧಾರ ಮಾಡ್ತಾರೆ ಅಂತ. ಕರ್ನಾಟಕದ ರೈತರು ನೀರ್ ಬಿಡಿಸ್ಕೊಳಕ್ಕೆ ಯಾದಗಿರಿ, ಸೂರಪುರ, ಜೇವರ್ಗಿ, ಲಿಂಗಸ್ಕೂರು, ದೇವದುರ್ಗ ಈ ಭಾಗದ ರೈತರು ನೀರು ಬಿಡಿಸ್ಕೋಬೇಕು ಅಂತಂದ್ರೆ ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು, ಕೋರ್ಟ್ಗೆ ಹೋಗ್ಬೇಕು. ತೆಲಂಗಾಣದವ್ರು 8 ಜನ ಅಳ್ಳಾಡ್ಸ್ಕೊಂಡು MLA ಬಂದು ಲೆಟರ್ ಕೊಟ್ರೆ ಗೇಟ್ ಎತ್ಬಿಡೋದು. 5 ದಿನ ನೀರು ಹರಿದಿದೆ ನಾರಾಯಣಪುರ ಜಲಾಶಯದಿಂದ ತೆಲಂಗಾಣಗೆ. ಅಲ್ಲಿ ಹೇಳಿದ್ರೆ ಉಸ್ಕಿ ಹೊಲ ತೆಗ್ದಿರೋ ಕಾರಣ ಅಲ್ಲಿ 4 TMC ನದಿಲೇ ಹೋಗ್ಬಿಡ್ತದೆ. ಅದನ್ನ ಮೀರ್ ಹೋಗ್ಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 8-10 TMC ಬಿಡಬೇಕು ಅಂತ. 25,000 24 ಗಂಟೆ ಇರಿದ್ರೆ 2.25 TMC ಮೇಲೆ ನೀರು ಹರಿದಂಗೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಕ್ವೇರು ಕ್ಯೂಬು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಬ್ಬ ಶಾಸಕರಾದವ್ರಿಗೆ, ಜನಪ್ರತಿನಿಧಿಯಾದವ್ರಿಗೆ ಅವ್ರ ಭಾಗದಲ್ಲಿ ಜಲಾಶಯ ಇದ್ರೆ ಎಷ್ಟು ನೀರಿದ್ರೆ ಎಷ್ಟು TMC ಆಗುತ್ತೆ ಅನ್ನೋ ಗಣಿತನಾರ ಗೊತ್ತಿರ್ಬೇಕು. ಆದ್ರೆ ಸಚಿವರು ಹೇಳ್ಬೇಕಾದ್ರೆ ಕೋರ್ಟ್ಗೆ ಯಾಕೆ ಹೋದ್ರು, ಕೋರ್ಟ್ ತಪ್ಪು ಮಾಹಿತಿ, ಹಂಗಾರೆ ನೀವೇ ಸರಿಯಾದ ಮಾಹಿತಿ ಕೊಡಿ.
5 ದಿನ 4-5 ದಿನ ನೀರ್ ಹರಿದ್ರೆ ಬರೀ 1 ಕಾಲ್ TMC ಮಾತ್ರ ಹೋಗುತ್ತಾ? ಇದೆಲ್ಲವನ್ನು ಆ ಪವರ್ ಹೌಸ್ ಮೂಲಕ ಹೋಗ್ಬೇಕಾದ್ರೂ ಕೂಡ ಅಟ್ಲೀಸ್ಟ್ 7,000 ರನ್ ಆಗ್ಬೇಕಾದ್ರೆ 7,000 ಕ್ಯೂಸೆಕ್ ನೀರು ಹರಿಬೇಕು ಅಂತ ಗೌಡ್ರು ಹೇಳ್ತಾವ್ರೆ. ಯಾರನ್ನ ಬೇಕಾದ್ರೆ ಯಾಮಾರಿಸ್ಬೋದು, ರೈತರನ್ನ ಯಾಮಾರ್ಸಾಗಿಲ್ಲ. ರೈತರನ್ನ ಯಾಮಾರ್ಸಿದ್ರೆ ಮೇಲೆ ಭಗವಂತ ಒಬ್ಬ ಇರ್ತಾನೆ, ಅವನ್ನೆಲ್ಲ ನೋಡ್ಕೊತಾನೆ. ಆದ್ರೆ ದುರಂತ ಅಂತಂದ್ರೆ ಕರ್ನಾಟಕದ ರೈತರು ನೀರ್ ಬೇಕಾದ್ರೆ ಪ್ರತಿಭಟನೆ ಮಾಡಬೇಕು, ಬೀದಿಗಿಳಿಬೇಕು, ಕೋರ್ಟ್ಗೆ ಹೋಗ್ಬೇಕು. ತೆಲಂಗಾಣದವ್ರು 4-8 ಜನ MLA ಬಂದು ಲೆಟರ್ ಕೊಟ್ರೆ ಹರಿಸ್ತಾರೆ. ನಾರಾಯಣಪುರ ಜಲಾಶಯ ಕಟ್ಟಿರ್ತಕ್ಕಂಥದ್ದು ತೆಲಂಗಾಣಕ್ಕೆ ನೀರ್ ಬಿಡಕ್ಕ, ನಮ್ಮ ಆ ಭಾಗದ ರೈತರಿಗೆ ನೀರ್ ಕೊಡಕ್ಕ. ನೇರವಾಗಿ ಹೇಳ್ತಾರೆ DK ಶಿವಕುಮಾರ್ ಅವರು, ತೆಲಂಗಾಣ ಸರ್ಕಾರದ ಮಂತ್ರಿಗಳು ಶಾಸಕರು ಬಂದ ತಕ್ಷಣ ಇವ್ರು ಇದಕ್ಕೋಸ್ಕರ ನೀರ್ ಬಿಟ್ರು ಅಂತ ನೇರವಾಗಿ ಆರೋಪ ಮಾಡಿದವ್ರು ರಾಜಗೌಡರು. ನೇರವಾಗಿ ಸರ್, ನನ್ನ ಆರೋಪದಲ್ಲಿ ಸುಳ್ಳಿತ್ತಂದ್ರೆ ನೀವೇನು ಬೇಕಾದಾಗ ನಾನು ರೆಡಿ ಇದ್ದೀನಿ. ನೀವೇನರ ಸಲಹಾ ಸಮಿತಿ ಸಚಿವ ಮೀಟಿಂಗ್ ಕರೆದ್ರ, ಇಲ್ಲ ನೀವೇನರ ಲಿಖಿತ ಮೂಲಕ ಕೊಟ್ರೆ, ನಾವು ಗಲಾಟೆ ಮಾಡಿದ ಮೇಲೆ ಲಿಖಿತ ಮೂಲಕ ಕೊಟ್ಟರೆ, ಯಾಕೆಲ್ಲ ಅಂದ್ರೆ ಆಫೀಸರ್ಸ್ಗಳೆಲ್ಲ ಜೈಲಿಗೆ ಹೋಗ್ತಂತ. ಇನ್ನೊಂದು ಸಚಿವರು ಹೇಳೋದ ಸಂದರ್ಭದಲ್ಲೂ ಹೇಳ್ತಾರೆ, ನಾವು ಕೋರ್ಟಿಗೆ ಯಾಕೆ ಹೋಗ್ತೀವಿ, ಇಲ್ಲಾಂದ್ರೆ ಸುಳ್ಳು ಮಾಹಿತಿ ಅಂತೇಳಿ ನಮ್ಮ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತೇಳಿ. ಇವತ್ತು ನಾವು ಹೋರಾಟ ಕಂಟಿನ್ಯೂ ಮಾಡಿದ್ರೆ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ, ಸಂಬಂಧಪಟ್ಟ ಸಚಿವರು ಜೈಲಿಗೆ ಹೋಗ್ತಾರೆ. ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಕಡೆದಾಗ ಏನ್ ಎಚ್ಚರಿಕೆ ಕೊಡ್ತೀರಿ? ಈಗ ನಮ್ಮ ರೈತರಿಗೋಸ್ಕರ, ರೈತರ ಕಾನೂನು ಪರ ಹೋರಾಟ ಮಾಡಕ್ಕೂ ಸಿದ್ಧ ಇದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ನಾವು ಯಾರಿಗೂ ಬೇರೆಯವರಿಗೆ ರಿಕ್ವೆಸ್ಟ್ ಮಾಡ್ತಿಲ್ಲ. ನಮ್ಮ ನೀರು ನಮ್ಮ ಹಕ್ಕು, ಅದನ್ನು ಪಡೆಯಕ್ಕೆ ನಾವು ಸಿದ್ಧರಿದ್ದೇವೆ. ಇದು ಬರೇ ಟ್ರೇಲರು. ಇನ್ನು ಮುಂದೆ ನಮ್ಮ ರೈತರು ಹುಷಾರಾಗಿದ್ದಾರೆ. ನೀವು ಮನೆಯಿಂದ ಹೊರಗೆ ಹೋಗೋದು ಕಷ್ಟ ಆಗ್ತದ, ಹುಷಾರಾಗಿರ್ರಿ ಸರ್ಕಾರದ ಪ್ರತಿನಿಧಿಗಳು ಅಂತ ಹೇಳಕ್ ಇಷ್ಟಪಡ್ತೇನೆ. ಎಸ್ ರಾಜಗೌಡ್ರೆ, ನಾನು ನಿಮ್ಮ ಯಾದಗಿರಿ ಹೋರಾಟಗಳು ಮತ್ತೆ ಈ ಕೋರ್ಟ್ ಇವೆಲ್ಲ ಅಂದಾಗ ಏನ್ರೆ ದುರಂತ ಅನ್ಸ್ಬಿಡ್ತು. ತಮಿಳ್ನಾಡವರು KRS ನೀರು ಬಿಡಿಸ್ಕೊಳಕ್ ಕೋರ್ಟ್ಗೆ ಹೋಗ್ತಾರೆ, ತಮಿಳ್ನಾಡು ರೈತರು ನಮ್ಮ ಕರ್ನಾಟಕದ ವಿರುದ್ಧ. ಆದ್ರೆ ಕರ್ನಾಟಕದ ರೈತರು ಕರ್ನಾಟಕದ ಜಲಾಶಯದಿಂದ ನೀರು ಬಿಡಿಸ್ಕೊಳಕ್ಕೆ ಕೋರ್ಟ್ಗೆ ಹೋಗೋದಿದೆಯಲ್ಲ, ದುರಂತ. ಆದ್ರೆ ತೆಲಂಗಾಣ ರೈತರು ನೀರು ಬಿಡಿಸ್ಕೊಳಕ್ಕೆ ಅವ್ರು MLA ಕಳ್ಸಾರ 8 ಜನನ ಶಿಸ್ತಾಗ ಒಂದು ಪತ್ರ ಕೊಡ್ತಾರೆ, ಇವ್ರು ನೀರು ಬಿಡ್ತಾರೆ. ರಾತ್ರಿ 4-5 ದಿನ ಹರಿತದೆ ನೀರು. 21ನೇ ತಾರೀಕಿನ ನೀರು ಬಿಡ್ತಾರೆ, 26ನೇ ತಾರೀಕು ಲೆಟರ್ ಬರೀತಾರೆ, 1 TMC ಕುಡಿಯೋಕ್ ಬಿಡಿ ಅಂತ. ನಾರಾಯಣಪುರ ಜಲಾಶಯದಿಂದ ತೆಲಂಗಾಣಗೆ ಹರಿಬೇಕಾದ್ರೆ 106 ಕಿಲೋಮೀಟರ್ ಹರಿಬೇಕು. ಅಲ್ಲಿ ಮರಳು ಉಸ್ಕವೆಲ್ಲ ತೆಗ್ದಿರೋ ಕಾರಣ ಆ ನೀರು ನದಿ ಹರಿಯಕ್ಕೆ 4 TMC ನೀರು ವೇಸ್ಟ್ ಆಗುತ್ತೆ ಅಂದ್ರೆ ಅಲ್ಲೇ ಇಟ್ಕೊಳ್ಳುತ್ತೆ ಅನ್ನೋ ಇದನ್ನ ರಾಜಗೌಡರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರೈತರ ವಿಷಯದಲ್ಲಿ ರಾಜಕಾರಣದ ಅವಶ್ಯಕತೆ ಇಲ್ಲ. ರೈತ ಒಬ್ಬ ಕರೆಕ್ಟ್ ಆಗಿದ್ರೆ ದೇಶ ಚೆನ್ನಾಗಿರ್ತದೆ. ರೈತ ದೇಶದ ಬೆನ್ನೆಲುಬು. ಆದ್ರೆ ಬೆನ್ಮೂಳೆ ಮುರಿಯೋ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಆ ಶಾಪ ತಟ್ಟದೇ ಇರಲ್ಲ ಅನ್ನೋದಷ್ಟೇ. ಇವತ್ತು ರಾಜಗೌಡರು ಹೋರಾಟ ಮಾಡ್ಲಿ, ಮತ್ತೊಬ್ರು ಹೋರಾಟ ಮಾಡ್ಲಿ, ಆದ್ರೆ ನಮ್ಮ ಕರ್ನಾಟಕದ ರೈತರು ಕರ್ನಾಟಕ ಜಲಾಶಯ ನೀರು ಬಿಡಿಸ್ಕೊಳಕ್ಕೆ ಕೋರ್ಟ್ಗೆ ಹೋಗ್ಬೇಕು, ಹೋರಾಟ ಮಾಡಬೇಕು ಅನ್ನೋದೈತಲ್ಲ, ದುರಂತ ಅಂತ ಹೇಳ್ತಾ ಥ್ಯಾಂಕ್ ಯು. ಈ ವಿಷಯಕ್ಕೆ ನಾವು ಸ್ಟುಡಿಯೋ ಕರೆದಾಗ ಇಲ್ಲ ಶಿವರೇ ಬರ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಕಾರಣ ಎಷ್ಟೇ, ಪ್ರತಿ ರಾಜ್ಯದ ಯಾವ ಮೂಲೆಯಲ್ಲಿ ಕೂಡ ಅನ್ಯಾಯ ಆದ್ರೂ ಕೂಡ ದನಿ ಎತ್ತೋರಿಗೆ ಸಾಥ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ, ರಾಜಗೌಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಡು ಮಾಡಿಕೊಂಡು ರೈತರಿಗೋಸ್ಕರ ಈ ವಿಷಯ ಚರ್ಚೆ ಮಾಡ್ಲಿಕ್ಕೆ ಸ್ಟುಡಿಯೋಗೆ ಬಂದ್ರಿ. ಒಂದ್ ಸೆಕೆಂಡ್ ಒಳ್ಳೇದಾಗ್ಲಿ. ಅಂತಿಮವಾಗಿ ಏನಾರು ಹೇಳೋದಿದ್ಯಾ? ಇಲ್ಲ, ಬಹಳ ಧನ್ಯವಾದಗಳು. ಯಾಕಂತಂದ್ರೆ ತಾವು ಇವತ್ತು ಕರ್ಸಿ ಸ್ಟುಡಿಯೋದಲ್ಲಿ ಸವಿಸ್ತಾರವಾಗಿ ಮಾತಾಡಿದ್ರಿ. ಯಾಕಂದ್ರೆ ಜನರಿಗೂ ಇವೆಲ್ಲ ಸಂದೇಶ ಹೋಗ್ಬೇಕಾಗ್ತದೆ. ಜನರಿಗೆ ಗೊತ್ತು, ಇವತ್ತು ಜನರು ಎಲ್ಲ ಮಾತಾಡಿದ್ರು. ಇವತ್ತು ಆ ಜನ ವ್ಯವಸಾಯ ಮಾಡೋದು ನಿಲ್ಸ್ಬಿಟ್ರೆ ನಾಳೆ ಅವ್ರ ಮಕ್ಕಳನ್ನ ವ್ಯವಸಾಯ ಮಾಡ್ಸಕ್ ಆಗಲ್ಲ ಸರ್. ನಾನು ಒಂದು ಮಾತು ಹೇಳಿದೆ ಸ್ಪೀಚಲ್ಲಿ. ನೋಡ್ರಿ, ನಾವು ಬೆಂಗಳೂರಾಗ ಕುಂತು ಪೋರ್ಕಲ್ಲಿ ಸ್ಪೂನಲ್ಲಿ ರೈಸ್ ತಿಂತೀವಿ. ಆ ರೈಸ್ ಎಲ್ಲಿಂದ ಬಂದಿರ್ತದೆ? ಆ ಪ್ಯಾಡಿ ಕವಳಿ ಎಲ್ಲಿಂದ ಬಂದಿರ್ತದೆ? ಅದೇ ಸಿಂಧೂರು, ರಾಯಚೂರು, ರಾಯಚೂರಿನಲ್ಲಿ ರೈತ ಹೆಂಗ್ ಬೆಳೆದಿರ್ತಾನೆ? ನೀರ್ ಬೇಕು. ನೀರಿಂದ ಅಗಿ ಹಚ್ಚಿ, ಕೈ ಆಡಿಸಿ, ಕಟಾವ್ ಗೊಬ್ಬರ ಹಾಕಿ ಕಟಾವ್ ಮಾಡಿ ಒಣಗಿಸ್ಬೇಕಾದ್ರೆ, ರೈತ ಒಂದು ಬೆಳೆ ಬೆಳಿಬೇಕಾದ್ರೆ ನೀರು, ಉಪ್ಪು, ಗೊಬ್ಬರ, ಅವನ ಬೆವರು, ಅವನ ಮೈ ಕೈ ಕಿತ್ಕೊಂಡ್ರೆ ಅದ್ರ ರಕ್ತ ಬಸ್ತು ನೀರು ಬೆವರನ್ನ ಸುರಿಸಿ ಕೆಲಸ ಮಾಡಿ ಬೆಳೆ ಬೆಳಿತಾನೆ. ಅದರ ಕನಿಷ್ಠ ಪರಿಜ್ಞಾನ. ನಾನು ಇನ್ನೊಂದು ವರ್ಡ್ ಹೇಳಿದೆ, ಒಣಗಿಸ್ಬೇಕಾದ್ರೆ ಕವಳಿ, ನಾವು ಪ್ಯಾಡಿ ಒಣಗಿಸ್ಬೇಕಾದ್ರೆ ಆ ರೈತ ತನ್ನ ಕಾಲಿಂದ ಒಣಗಿಸ್ತಾನೆ. ಆ ಕಾಲು ಸ್ಪರ್ಶ ಮಾಡೋವರೆಗೆ ಒಣಗಂಗಿಲ್ಲ. ಹಿಂಗ್ ತಿಕ್ಬೇಕಾದ್ರೆ ಕಾಲಿಂದ ತಿಕ್ತಾನೆ, ಅಲ್ಲಿ ಅವನ್ನ ಸ್ಪೂನ್ಲೆ ಅಥವಾ ಪೋರ್ಕ್ಲೆ ತಿಕ್ಕಂಗಿಲ್ಲ. ಆ ರೈತನ ಕಾಲು ಸ್ಪರ್ಶ ಆಗಿ ತಿಂದವರಿಗೆ ಇಷ್ಟು ಸೊಕ್ಕ ಇರ್ಬೇಕಂದ್ರೆ ರೈತಗೆ ಎಷ್ಟು ಇರಬಾರ್ದು. ರೈತ ಏನಾರು ರೊಚ್ಚಿ ಗೆದ್ದಂತ ಯಾರ ರಾಜಕಾರಣಿಗಳು ನಾವು ನಿಂದ್ರಕ್ಕಾಗಲ್ಲ, ಯಾರ ಅಧಿಕಾರಿಗಳು ನಿಂದ್ರಕ್ಕಾಗಲ್ಲ. ದುಡ್ಡು ತಿನ್ನಕ್ ಬರಂಗಿಲ್ಲ, ತಿನ್ನಕ್ ಬರೋದು ಅನ್ನ ಅಷ್ಟೇ ಅಂತ ರೈತರಿಗೆ ಮೋಸ ಮಾಡಬೇಡ್ರಿ. ನೀವು ಮುಖ್ಯಮಂತ್ರಿ ಆಗ್ತಿರೋ ಖುಷಿ ಪಡ್ತೀವಿ, ಆಗ್ರಿ. ಬಟ್ ನಮ್ಮ ರೈತರಿಗೆ ಮೋಸ ಮಾಡಿ ನೀವು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ್ದು ಅರ್ಥನೇ ಇಲ್ಲ. ದಯವಿಟ್ಟು ನಮ್ಮ ಭಾಗದ ರೈತರಿಗೆ ಇಷ್ಟು ದಿನ ಏನು ಆಟ ಆಡಿಸ್ತೀರಿ, ಇನ್ನು ಮುಂದೆ ಆಟ ಆಡ್ಸೋಕೆ ಹೋದ್ರೆ ಹುಷಾರು. ಮತ್ತು ನಮ್ಮ ಪ್ರತಿನಿಧಿಗಳಿಗೆ ಹೇಳ್ತೀನಿ,
ರಾಜುಗೌಡ ಮೇಲೆ ವೈಯಕ್ತಿಕ ಸಿಟ್ಟಿರ್ತಾರೆ, ರಾಜುಗೌಡ ಮೇಲೆ ಮಾತಾಡ್ರಿ. ಅದು ಬಿಟ್ಟು ರೈತರ ಹೆಸರು ತೊಗೊಂಡು ರೈತರಿಗೆ ಮೋಸ ಮಾಡೋಂಥ ಕೆಲಸ ಮಾಡಿದ್ರೆ ಯಾರಿಗೂ ಮುಂದಿನ ದಿನ ಉಳಗಾಲಿಲ್ಲ. ನಮ್ಮ ರೈತರು ಇವತ್ತು ಹುಷಾರಾಗಿದ್ದಾರೆ. ರೈತರು ಯಾವಾಗ ಹೋರಾಟಕ್ಕೆ ಕರೀತಾರೆ ಶಿವವ್ರೆ, ಅವಾಗ ಹೋರಾಟಕ್ಕೆ ನಾನು ನಿಂದಿರ್ತೀನಿ. ನನಗೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ಪಕ್ಷ ಮುಖ್ಯ ಅಲ್ಲ, ನನಗೆ ನನ್ನ ರೈತರು ಮುಖ್ಯ. ರೈತರಿಗೆ ನಾನು ಮಿನಿಸ್ಟ್ರ್ ಇದ್ದಾಗೆ ನೀರು ಬಿಡಂಗಿಲ್ಲ ಅಂತ ಸಂದರ್ಭದಾಗ ನಮ್ಮ ಜಗದೀಶ್ ಶೆಟ್ಟರ್ ಸರ್ CM ಇದ್ರು. ಶಿವನಗೌಡ್ರ ಮನೆಗೆ ಹೋಗಿ ದೇವದುರ್ಗ ಶಿವನಗೌಡ್ರನ್ನ ಕರ್ಕೊಂಡು ವಜ್ಜಲ್ ಮಾನಪ್ಪ ಅವ್ರ ಮನ್ಯಾಗ ಊಟ ಮಾಡಿ 3 ಕಲ್ತು ಹೋಗಿ ನಮ್ಗೆ ನೀರು ಬಿಡ್ರಿಲ್ಲ, ರಾಜೀನಾಮೆ ಕೊಡ್ತೀವಿ ಅಂತೇಳಿ ನಾವು ನೀರು ಬಿಡಿಸ್ಕೊಂಡು ಬಂದವ್ರು ಇದೀವ್ರಿ. ಇನ್ನು ವಿರೋಧ ಪಕ್ಷದವ್ರು ಬಿಟ್ಟಾಗ ನಾವು ಬಿಡ್ತೀವಿ. ನಾವು ಅಧಿಕಾರ ಇದೆ ನಮ್ಮ ಪಕ್ಷದವರೇ ಬಿಡಂಗಿಲ್ಲ ಅಂದಾಗ ನಾವು ರಾಜೀನಾಮೆ ಲೆವೆಲ್ಗೆ ಹೋಗಿ ನೀರು ಬಿಡಿಸಿದವ್ರು ನಾವು ಹೋರಾಟ ಮಾಡಿದ್ವಿ. ಬೇಕಾದ್ರೆ ಶಿವನಗೌಡ್ರಿಗೂ ತಾವು ಮಾತಾಡ್ಬೋದು, ವಜ್ಜಲ್ ಮಾನಪ್ಪನವರಿಗೂ ಮಾತಾಡ್ಬೋದು. ಅಷ್ಟು ಹೋರಾಟ ಮಾಡಿದವ್ರು ಇನ್ನು ಇವ್ರಿಗೆ ಬಿಡ್ತವೆ. ನಾವು ಯಾವ ಬೆದರಿಕಂಗೂ ಅಂಜಂಗಿಲ್ಲ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕಿ ಇನ್ನೂ ನನ್ನ ಕಾರ್ಯಕರ್ತ ಮೇಲೆ 100 ಕೇಸ್ ಬಿಟ್ಟು 1000 ಕೇಸ್ ಮಾಡ್ತಾರೆ, ನಮ್ಮ ಮೇಲೆ ಮಾಡ್ತಾರೆ. ನಮಗೆ ನೀವು ಹೊಸದಲ್ಲ. ರೈತರ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ, ರೈತರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೇವೆ ಅಂತ ಹೇಳ್ತೀವಿ. ಎಸ್ ವೀಕ್ಷಕರೇ, ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆ ಉತ್ತರ ಕರ್ನಾಟಕದ ಭಾಗದ ರೈತರು. ಯಾಕೆಂದ್ರೆ ಇಲ್ಲೆಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಕೂತ್ಕೊಂಡು ಇವ್ರು ಬೇಕಾದ ನಿರ್ಧಾರ ತಗೋತಾರೆ. ನಮ್ಮ ರೈತರು ಇವ್ರು ಸವಾಸ್ವೆ ಬೇಡ ಅನ್ನೋ ನಿರ್ಧಾರಕ್ಕೆ ಸಮ್ ಟೈಮ್ ಬರ್ತಾರೆ. ಅದೆಲ್ಲವನ್ನೂ ಬಿಟ್ಟು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೋರ್ಟ್ ಮುಖೇನ ನೀರು ಬಿಡಿಸ್ಕೊಂಡಾಗ್ಲೂ ಈ ಥರದ ಡಬಲ್ ಗೇಮ್ ರಾಜಕಾರಣಗಳು ನಮ್ಮ ಭಾಗದಲ್ಲಿ ನಡೀತವೆ. ಬಟ್ ಅದಕ್ಕೆಲ್ಲ ಅಂಜೋದಿಲ್ಲ. ನೀವು 1000 ಕೇಸ್ ಹಾಕೊಳ್ಳಿ, ಪಾರ್ಟಿ ಸೆಕೆಂಡ್, ರೈತರು ಫಸ್ಟ್, ಜನ ಫಸ್ಟ್ ಅನ್ನೋ ಸಿದ್ಧಾಂತ ಹೇಳೋದ್ರಿಂದ ಇವತ್ತಲ್ಲ ನಾ ರಾಜಕಾರಣ ಈ ಬಗ್ಗೆ ಮಾತಾಡ್ತಿರೋದು, ಹೋರಾಟ ಮಾಡ್ತಿರೋದು. ಶೆಟ್ರು CM ಆಗಿದ್ದಾಗಲೇ ನಾವು ಶಿವನಗೌಡ ನಾಯಕನ ಮಾನಪ್ಪ ವಜ್ಜಲ್ ಅವ್ರನ್ನ ಕರ್ಕೊಂಡು ಹೋಗಿ ನೀರು ಬಿಡ್ತಿರೋ ಇಲ್ಲ ರಾಜೀನಾಮೆ ಕೊಡ್ಲು ಅಂತ ಹೇಳಿದ್ದೆ. ನಾನು ಜನರಿಗೆ ಬದ್ಧ ಅನ್ನೋ ವಿಷಯವನ್ನು ಹೇಳ್ತಾರೆ. ಕಾರಣ ಎಷ್ಟೇ, ರಾಜುಗೌಡರು ಅನ್ನೋ ಕಾರಣಕ್ಕೆ ಅಂತಲ್ಲ, ಆ ಭಾಗದ ಜನರ ಕಷ್ಟ, ಒಬ್ಬ ರೈತನ ಮಗನಾಗಿ ಅದರ ಕಷ್ಟ ನಷ್ಟ ಇನ್ನೊಂದು ನನಗೆ ಗೊತ್ತು. ಆ ಕಾರಣಕ್ಕೆ ಇವತ್ತು ಅವ್ರನ್ನ ಕರೆದೆ. ಬೆಂಗಳೂರಿನ ಈ ಮೂಲೆಯಲ್ಲಿ ಇದ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಸಂದರ್ಶನವನ್ನ ರಾಜುಗೌಡರು ಈ ಡಿಬೇಟಲ್ಲಿ ಭಾಗಿಯಾದರು, ಕೊಟ್ಟರು ಅಂತ ಹೇಳ್ತಾ, ರೈತ ಫಸ್ಟ್ ಉಳಿದೋದು ನೆಕ್ಸ್ಟ್, ರಾಜಕಾರಣ ನೆಕ್ಸ್ಟ್, ರೈತ ಫಸ್ಟ್ ಅನ್ನೋ ಸಿದ್ಧಾಂತ ಇದ್ರೆ ಮಾತ್ರ ಉಳಿಬೋದು. ರಾಜಕಾರಣನೇ ಫಸ್ಟ್, ಅಧಿಕಾರನೇ ಫಸ್ಟ್ ಅಂತ ಅನ್ಕೊಂಡ್ರೆ ರೈತರು ಹಿಂಗೆ ರೊಟ್ಟಿ ಮೊಗ್ಚಾಕ್ಬಿಡ್ತಾರೆ ಅಂತ ಹೇಳ್ತಾ ಈ ಡಿಬೇಟನ್ನು ಮುಗಿಸೇನೆ. ಧನ್ಯವಾದ ಗೌಡ್ರೆ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.